ಮುರಿದ ಶರೀರ, टूटा हुआ शरीर, ಯಾವುದೇ ಸ್ವಾದ ಇಲ್ಲದೆ ಇದ್ರು उसमें कोई भी स्वाद नहीं है तो भी ಓಡುವ ಶಕ್ತಿಯನ್ನ ನಿನಗೆ ಕೊಡ್ತಾನೆ. दौड़ने वाला ताकत आपको देता है. ಇವತ್ತು ಕರ್ತನ ಮೇಜಿನಲ್ಲಿ ಪಾಲ್ಗೊಳ್ಳುವಾಗ एक बार प्रभु भोज में आज के दिन भाग लेते समय ನೀವು ಯೋಚಿಸೋ ರೀತಿಯಲ್ಲಿ ಅಯೋಗ್ಯತನ ಅಲ್ಲದು. जिस तरह आप सोच रहे हैं वह अयोग्यता वो नहीं ಅವನು है. ಯಾವ ಅಯೋಗ್ಯತನ ಬರ್ತೀನಿ ಅಲ್ಲಿಗೆ. वो किस तरीके के अयोग्यता के बारे में लिखा है बताता हूँ. सुन रहे हैं? ಕೇಳ್ತಾ ಇದ್ದೀರಾ? क्या आप सुन रहे हैं? ನಂಬರ್ 1 पहला चीज ಅದು ಸ್ವತಂತ್ರತೆಯ ಊಟ. वह स्वतंत्रता का खाना है. ನಂಬರ್ 2 दूसरा चीज ಅದು ಬಿಡುಗಡೆಯ ಊಟ. छुटकारे का खाना है. और तीसरा ನಿನ್ನನ್ನು चीज ಗುಣಪಡಿಸುವ ಊಟ आपको चंगाई देने वाला खाना वह है. ಯಾರಾದ್ರೂ ಇಲ್ಲಿ ಹೇಳ್ತಾರೆ ಯೇಸು ಸ್ವಾಮಿ ಊಟಕ್ಕೆ ತಿರುಗಿ ಬರೋಣ. यीशु मसीह के भोजन के पास वापस लौटेंगे. ಭೋಜನ ಮಾಡುವಾಗ जब वो भोजन कर रहा था ನೀವು ನನಗೆ ಒಂದು ಪ್ರಶ್ನೆ ಕೇಳಬೇಕು. आप मुझे एक सवाल पूछना है. पासवान जी, ವಿಮೋಚನ ಕಾಂಡದಲ್ಲಿ निर्गमन की ಆ पुस्तक में ಭೋಜನದಲ್ಲಿ वह भोजन में ಮುಖ್ಯವಾದದ್ದು प्रामुख्य चीज ಅನ್ನ ಇಲ್ಲ, वो चावल ಸಾರು ಇಲ್ಲ, नहीं, दाल नहीं, ಮೊದಲು पहले ಆ ಕುರಿಮರಿಯ ಮಾಂಸ. उस मेमने का मांस. ಆದ್ರೆ ಯೇಸು ಸ್ವಾಮಿ लेकिन यीशु मसीह ಕುರಿಮರಿಯ ಮಾಂಸವನ್ನು ಮುರಿಲಿಲ್ಲಲ್ಲ, मेमने के मांस को नहीं तोड़ा, ರೊಟ್ಟಿಯನ್ನು ಮುರಿದ್ನಲ್ಲ. रोटी को तोड़ा. ಹೌದಾ? सही है. ಹೇಳ್ತೀನಿ, सुनिए बताता हूँ. ಯೇಸು ಸ್ವಾಮಿ ಬರುವವರೆಗೆ यीशु मसीह आने ಯಾರಾದ್ರೂ तक, ಒಂದ್ಸರಿ ಆಮೇನ್ ಅಂತ ಹೇಳ್ತೀರಾ? कोई तो आमेन आप ಯೇಸು ಸ್ವಾಮಿ कहेंगे. ಬರುವವರೆಗೆ यीशु मसीह आने ಪಸ್ಕ तक ಹಬ್ಬದ ಕುರಿಮರಿ ಕೊಯ್ಯಲ್ಪಡ್ತಾ ಇತ್ತು. पसव पर्व का मेमना काटा आदि जा रहा दिन, था. लेकिन वह दिन ಅಲ್ಲಿ वहाँ पर ಯೇಸುವೆ ಆ ಪಸ್ಕದ ಕುರಿಮರಿ, यीशु मसीह ही उस पसव पर्व का मेमना. ಆಮೆನ್. आमेन. ಆತನು ಮಾಂಸವನ್ನು ಮುರಿಲಿಲ್ಲ ಅಲ್ಲಿ. उसने वहाँ पर मांस को नहीं तोड़ा. ಆಮೆನ್. आमेन. ಆದ್ರೆ ರೊಟ್ಟಿಯನ್ನು ತೆಗೆದುಕೊಂಡ. लेकिन रोटी को उन्होंने ले लिया. रोटी ಯಾಕೆ? ಕ್ಯೂ? ಯೇಸು ಸ್ವಾಮಿ ಹೇಳಿದ ಮಾತು, यीशु मसीह ने जो बात कहा, ನಾನೇ ಜೀವಕರವಾದ ರೊಟ್ಟಿ, मैं ही ನಾನೇ जीवन का रोटी ಪರಲೋಕದ ರೊಟ್ಟಿ, मैं ही स्वर्ग का रोटी हूँ. ಆಮೆನ್. ಆಮೆನ್. ಆದಿಯಲ್ಲಿ ವಾಕ್ಯವಿತ್ತು, आदि में वचन ಆ था, ವಾಕ್ಯವು ದೇವರ ಬಳಿಯಲ್ಲಿತ್ತು, वचन परमेश्वर के पास ಆ था, ವಾಕ್ಯವೇ ದೇವರಾಗಿತ್ತು, वह वचन ही परमेश्वर था, ಆ ವಾಕ್ಯವೇ ದೇವರಾಗಿತ್ತು. वो वचन ही परमेश्वर था. ವಾಕ್ಯವೆಂಬಾತನು वचन जो था ನರಾವತಾರ ಎತ್ತಿ नर अवतार ನಮ್ಮ होकर ಮಧ್ಯದಲ್ಲಿ हमारे ಆ बीच ರೊಟ್ಟಿ में ಊಟ ಮಾಡ್ತಾ ಇದ್ದಾನೆ. वह रोटी का भोजन बन ನಾನು चुका ಅಂದ್ರೆ है. मैं ಅಂದ್ರೆ मतलब ಯೇಸು ಅಂದ್ರೆ इसका मतलब यीशु ವಾಕ್ಯ, वचन है. ವಾಕ್ಯ ಅಂದ್ರೆ वचन का मतलब ರೊಟ್ಟಿ रोटी है. ಅಂದ್ರೆ उसका मतलब ನಿಜವಾದ ಕರ್ತನ ಭೋಜನ. सही में प्रभु भोज जो है. ಕೇಳ್ತಾ ಇದ್ದೀರಾ? क्या आप सुन रहे हैं? ಪಾಸ್ಟರ್ ಪ್ರಕಾಶ್ ಪ್ರತಿ ವಾರ ಹೇಳ್ತಾರೆ, पास्टर प्रकाश हर हफ्ता कहते ಮುಂದಿನ ವಾರ हैं ಕರ್ತನ ಭೋಜನ, अगला हफ्ता प्रभु भोज रहेगा, ಎಲ್ಲರೂ ಸಿದ್ಧರಾಗಿ ಬನ್ನಿ. सब तैयार होकर आइए. ಅದರ ಅರ್ಥ उसका मतलब ಬಿಳಿ ಶರ್ಟ್ ಹಾಕೊಂಡು ಬರೋದಲ್ಲ, सफेद शर्ट पहन कर आना नहीं ಬಿಳಿ है, ದುಪ್ಪಟ್ಟ ಹಾಕೊಂಡು ಬರೋದಷ್ಟೇ ಅಲ್ಲ, सफेद दुपट्टा पहन कर आना ಸ್ನಾನ नहीं ಮಾಡಿ है, ಬರೋದಲ್ಲ, नहा कर आना नहीं है, ನಿಜವಾದ ರೊಟ್ಟಿಯಾದಂತ सही में रहने वाला रोटी, ಮೊದಲನೆಯ ಕರ್ತನ ಭೋಜನವಾಗಿರುವಂತ पहला प्रभु भोज रहने वाला ಆತನ ವಾಕ್ಯವನ್ನ उनके वचन को ಇಡೀ ವಾರ ಧ್ಯಾನ ಮಾಡಿ, पूरा हफ्ता ध्यान ಪ್ರತಿದಿನ कीजिए, ಧ್ಯಾನ ಮಾಡಿ, हर दिन ध्यान ಮೊದಲು कीजिए. ನಿಮ್ಮ ಅನ್ಯೋನ್ಯತೆಯ ಭೋಜನವನ್ನ ಹೊಂದಿಕೊಂಡವರಾಗಿ ಈ ಭೋಜನಕ್ಕಾಗಿ ಬನ್ನಿ. पहले आपके सहभागिता के भोजन को पाकर फिर इस भोजन में भाग लेने के लिए आगे आइए. ಏನಾಗುತ್ತೆ? तब क्या होता है? ನೀನು ಧ್ಯಾನ ಮಾಡಿದಂತ ವಾಕ್ಯದ ಫಲ, आप ध्यान करने वाला वचन का बल, ನೀನು ಸೇವಿಸುವ ರೊಟ್ಟಿಯಲ್ಲಿ ಪ್ರವೇಶಿಸಿ आप खाने वाले रोटी में प्रवेश होकर ನಿನ್ನ ಕರ್ತನ ಭೋಜನ ನಿನಗಾಗಿ ಪರಿಪೂರ್ಣವಾಗ್ತದೆ. आपका परमेश्वर का भोजन आपके लिए परिपूर्ण बन ಇಡೀ जाता ವಾರ है. ವಾಕ್ಯ ಓದಿಲ್ಲ, पूरा हफ्ता वचन नहीं पढ़ा, ಮನಸ್ಸಿಗೆ ಬಂದಂಗೆ ಜೀವಿಸಿದ್ರು, जिस तरह चाहिए उस तरह जिया, ಬಾಯಿಗೆ ಬಂದದನ್ನ ಬೈದ್ರು, जो जबान में आया उसे ಇಲ್ಲಿ गाली दिया. ಬೆಳೆದನ್ನ ಹೊತ್ಕೊಂಡ್ಬಿಟ್ಟು यहाँ पर सफेद दुपट्टा पहनकर ಒಂದು ತುಂಡುಗಾಗಿ ಬರ್ತಾರೆ. एक टुकड़े के लिए आते ಏನ್ हैं. ಅನ್ಕೊಂಡಿದ್ದೀರಾ? आपने क्या सोच रखा ಅದು है? ಅಯೋಗ್ಯ ಕ್ರಮ. वह अयोग्यता ಆದ್ರೆ है. ನೀನು ಬರುವಾಗ लेकिन आप जब आते हो, ರೊಟ್ಟಿ ಆಗಿರುವಂತ रोटी जो है ಆತನ ವಾಕ್ಯವನ್ನು ತುಂಬಿಕೋ. उनके वचन से अपने आप को भर लीजिए. ಕೇಳ್ತಾ ಇದ್ದೀರಾ? क्या आप सुन रहे ಆತನ हैं? ವಾಕ್ಯವನ್ನು ತುಂಬಿಕೋ. उनके वचन से भर लीजिए. ಯಾಕಂದ್ರೆ क्योंकि ಅವತ್ತು ಏನೋ ಒಂದು ಸಂಭವಿಸ್ಲಿಕ್ಕಿದೆ. उस दिन कुछ तो होने वाला है. ಏನ್ ಸಂಭವಿಸ್ಲಿಕ್ಕಿದೆ ನೋಡಿ. क्या होने वाला है देखिए. ಮುಂದಿನ ವಚನ, ಅದೇ ವಿಮೋಚನ ಕಾಂಡ. ಇದು ಯೆಹೋವನಿಗೆ ಆಚರಿಸತಕ್ಕ ಪಸ್ಕ ಹಬ್ಬವು. ಇದು ಯೆಹೋವನಿಗೆ ಆಚರಿಸತಕ್ಕ ಪಸ್ಕ ಹಬ್ಬವು. ಆ ರಾತ್ರಿ ನಾನು ಒಂದು ನಿಮಿಷ ಇಲ್ಲಿ ನೋಡಿ, ನಾವು ಓದ್ತಿದ್ದ ಇಟ್ಟು ಕೇಳಿ. ಆ ರಾತ್ರಿ ನಾನು ಐಗುಪ್ತ ದೇಶದ ನಡುವೆ ಇಲ್ಲಿ ಒಳಗಡೆಯಲ್ಲಿ ನೀನು ಕುರಿಯ ಮಾಂಸದ ಭೋಜನವನ್ನ ನೀನ್ ತೆಗೆದುಕೊಳ್ತಾ ಇದ್ದೀಯಾ. ನಿನಗೆ ಪರಲೋಕದ ಬಲ ಬರ್ತಾ ಇದೆ, ಆದ್ರೆ ಹೊರಗಡೆ ಏನೋ ಆಗ್ತಾ ಇದೆ. यहाँ पर अंदर बैठकर पसों पर के मेमने को आप खा रहे हैं, स्वर्ग का बल आप पर उतर आ रहा है, लेकिन बाहर वहां पर कुछ तो हो
ಇದ್ದೀರಾ? क्या आप सुन रहे हैं? ಹಾ. ನಡುವೆ ಹಾದು ಹೋಗಿ ಮನುಷ್ಯರಲ್ಲಾಗಲಿ ಪಶುಗಳಲ್ಲಾಗಲಿ ಚೊಚ್ಚಲಲ್ಲಾಗಿರುವುದನ್ನೆಲ್ಲ ಸಂಹರಿಸುವೆನು. ಆಮೇನ್ ಆಮೇನ್ ಆಮೇನ್. ಸ್ವಲ್ಪ ಗಟ್ಟಿಯಾಗಿ ಹೇಳ್ತೀರಾ? थोड़ा जोर से आप कहेंगे. ಆಮೇನ್ आमेन. ಆಮೇನ್. आमेन. ಇದನ್ನ ವಾಕ್ಯ ಭರಿತವಾಗಿ इसे वचन पूर्वक ತಿಳ್ಕೊಂಡವರಾಗಿ समझकर ಇದರಲ್ಲಿ ನೀನು ಪಾಲ್ಗೊಳ್ತಾ ಇದ್ರೆ, अगर इसमें आप भाग लेंगे तो ನೀನು ಒಳಗಡೆ ಪಾಲ್ಗೊಳ್ತಾ ಇದೀಯಾ? आप अंतरंग में भी भागी हो रहे हैं. ಇಲ್ಲೇ ಇದ್ದೀರಾ? क्या आप यहीं पर है? ಇವ್ರು ಒಳಗಡೆ ತಿಂತಾ ಇದ್ದಾರೆ. ये अंदर खा रहे हैं. ಇವರನ್ನ ಹಿಂಸಿಸಿದವರಿಗೆ ಹೊರಗಡೆ ಏನೋ ಸ್ಟಾರ್ಟ್ ಆಗಿದೆ. इनको हिंसा देने वालों को बाहर कुछ तो ಇವರ प्रारंभ हुआ गया है. ಬಿಡುಗಡೆಗಾಗಿ ಹೊರಗಡೆ ಏನೋ ಸ್ಟಾರ್ಟ್ ಆಗಿದೆ. इनके छुटकारे के लिए बाहर कुछ तो प्रारंभ ಇದು हुआ ನಿನಗೆ है. ಬಿಡುಗಡೆ ತರ್ತದೆ. ये आपको छुटकारा ले आता ಇದರಲ್ಲಿ है. ನೀನು ಪಾಲ್ಗೊಳ್ಳುವಾಗ इसमें जब आप भाग लेते हो ವಾಕ್ಯ ಭರಿತನಾಗಿ, वचन से भरकर, ಭಕ್ತನಾಗಿ, एक भक्त होकर, ನೀತಿವಂತನಾಗಿ, एक धर्मी व्यक्ति होकर, ದೇವರ ಭಯವುಳ್ಳವನಾಗಿ, परमेश्वर से भय मानते हुए, ಪ್ರಾಮಾಣಿಕನಾಗಿ, ईमानदार होकर, ಸುಳ್ಳಾಡದವನಾಗಿ, बिना झूठ बोले, ಮೋಸ ಮಾಡದವನಾಗಿ बिना झूठ धोखा ನೀನು दिए, ಇದರಲ್ಲಿ ಪಾಲ್ಗೊಳ್ತಾ ಇದ್ರೆ अगर आप इसमें भागी हो रहे हैं ನಿನ್ನ तो ಸಾಲದಲ್ಲಿ, आपको कर्जे में, ಬಡತನದಲ್ಲಿ, गरीबी में, ರೋಗದಲ್ಲಿ बीमारी में ಹಾಕಿದಂತ ಪ್ರತಿಯೊಂದು ಸಂಗತಿಯ ಮೇಲೆ डालने वाला हर एक विषय पर ದೇವರ ನ್ಯಾಯ ತೀರ್ಪು ಪ್ರಾರಂಭ ಆಗಿದೆ. परमेश्वर का न्याय निर्णय प्रारंभ होता है. ಇದು ಬೇಡ ಸೈತಾನನಿಗೆ. ये शैतान ढोना ಅದಕ್ಕೆ नहीं ಏನ್ चाहता, ಹೇಳ್ತಾನೆ? इसीलिए वो क्या कहता है? ತಿನ್ಬೇಡ, इसे मत खाना, ನೀನು ಯೋಗ್ಯನಲ್ಲ. तुम अयोग्य हो. ಯಾಕಂದ್ರೆ ಅವ್ನು ಗೊತ್ತಿದೆ, क्योंकि वो जानता है ನೀನು ತಿನ್ನಿ ಅಂದ್ರೆ अगर आप उसे खाएंगे तो ಮರಣದ ದೂತನ ಅವನ ಮೇಲೆ ಇಳಿದು ಬರ್ತಾನೆ. मृत्यु का दूध उसके ऊपर उतर आएगा. ಒಳಗಡೆ ತಿಂತಾ ಇದ್ದಾರೆ, अंदर ये खा रहे हैं, ಹೊರಗಡೆ ನ್ಯಾಯ ತೀರ್ಪು ಪ್ರಾರಂಭ ಆಯ್ತು. लेकिन बाहर न्याय निर्णय प्रारंभ हो ಇವತ್ತು गया. ಇದನ್ನ ಅರ್ಥ ಮಾಡ್ಕೊಂಡೆ ಅಂದ್ರೆ आज के दिन आप इसे समझ लेंगे तो ನಿಜವಾದ ಹೃದಯದಿಂದ सही में हृदय से ಯೇಸುವನ್ನೇ यीशु मसीह ನಿನ್ನ को ही ಕರ್ತನು, आपका परमेश्वर, ರಕ್ಷಕನು आपका रक्षक ಎಂಬುದಾಗಿ ऐसे कह ಇದರಲ್ಲಿ के ಪಾಲ್ಗೊಳ್ಳುವಾಗ इसमें अगर भाग लेंगे ನಿನ್ನನ್ನು तो ಪೀಡಿಸಿದಂತ, आपको पीड़ना ನಿನ್ನ देने वाला, ಹಿಂಸೆಪಡಿಸಿದಂತ, आपको हिंसा करने ನಿನ್ನ वाला, ತೊಂದರೆಪಡಿಸಿದಂತ आपको तकलीफ देने वाला ಪ್ರತಿಯೊಂದು ಸಂಗತಿಯ ಮೇಲೆ हर एक विषय के ऊपर ನೀನು ತಿನ್ನುವಾಗ आप जब खा रहे हो ದೇವರ ನ್ಯಾಯ ದಂಡನೆಯನ್ನು ಅಲ್ಲಿ ಸ್ವಾಗತಿಸ್ತಾ ಇದೀಯಾ? ನಿನ್ನ ಮೇಲೆ ಅಲ್ಲ, ಅವ್ರ ಮೇಲೆ ಸ್ವಾಗತಿಸ್ತಾ ಇದೀಯಾ? परमेश्वर के न्याय निर्णय को आपके ऊपर नहीं लेकिन उन चीजों के ऊपर आप स्वागत कर रहे हो. ಯಾರಿಗಾದ್ರೂ ಅರ್ಥ ಆಗ್ತದೆ? क्या कोई समझ पा रहे हैं? ಯಾರಿಗಾದ್ರೂ ಅರ್ಥ ಆಗ್ತದೆ? क्या कोई समझ Number पा रहे one, हैं? पहला चीज ಅದು ಊಟ, वह भोजन है. ನೈವೇದ್ಯದ ತುಂಡಿ ಅಲ್ಲ, वो नैवेद्य का एक ಒಂದು टुकड़ा ತುಂಡು ಅಲ್ಲ, नहीं, ಅದು ಊಟ. वो भोजन है. ಎರಡನೇದಾಗಿ दूसरा चीज ಆ ಊಟದ ಮುಖ್ಯ ಭಾಗ उस भोजन का मुख्य भाग ಕುರಿಮರಿಯ ಮಾಂಸ. वहाँ पर मेमने का ಅದನ್ನು ಯೇಸು मांस ಸ್ವಾಮಿ उसे यीशु मसीह ತನ್ನ ने ಶರೀರವನ್ನು ರೊಟ್ಟಿಯಾಗಿ ಕೊಟ್ಟ. अपने शरीर के रोटी को वहाँ पर दे दिया. ಯಾರಿಗಾದ್ರೂ ಅರ್ಥ ಆಗ್ತದೆ? क्या कोई समझ पा रहे ಯಾರಿಗಾದ್ರೂ ಇದು हैं? क्या कोई समझ पा रहे ಆಶೀರ್ವಾದ हैं? ಆಗ್ತದೆಯಾ? क्या आपको आशीष हो रहा है? ಅರ್ಥ ಆಗ್ತಾ ಇದೆಯಾ? ಇಲ್ಲ. ಶಬ್ದಲೇ ಇದೆ ಬಸ್ ಸಿಕ್ಕಿರಿದೆ. ವ್ಯತ್ಯಾಸ ಅರ್ಥ ಆಗ್ತಿದೆಯಾ? व्यत्यास आप समझ पा रहे हैं? ಆಮೇನ್. आमेन. ಅದನ್ನ ಪೂಜ್ಯವಾದದಂತ ನೋಡ್ಬೇಡ, वहाँ पर वो बहुत पूज्य है कि मत ಅದು देखिए. ಏನು ನುಡಿತಾ ಇದೆ ಅನ್ನೋದನ್ನ ನೋಡು. वो क्या कह रहा है कि उसे देखिए. ನಮ್ಮಲ್ಲಿ ಯಾರಾದ್ರೂ ಬರುವ ವರ್ಷಗಳಲ್ಲಿ हमें से कोई आने वाले सालों में ಅದನ್ನ ಹೆಂಗ್ ತಿನ್ಬೇಕಂತ ಹೇಳಿದಲ್ಲಿ ಹಳ್ಳ ಒಳಮಡಿಕೆಯಲ್ಲಿ ಓದಮ್ಮ ಮುಂದೆ ನಡು ಕಟ್ಟಿಕೊಂಡು ಅಲ್ಲಿಂದ ನೋಡು. ನೀವು ನಡುವನ್ನು ಕಟ್ಟಿ ಹಾ. ಕೆರವನ್ನು ಮೆಟ್ಟಿಕೊಂಡು ಹಾ. ಕೋಲು ಹಿಡಿದು ಹಾ. ತ್ವರೆಯಾಗಿ ಮಾಡಬೇಕು. ಹಾ ಮುಂದೆ ಇದು ಯೆಹೋವನಿಗೆ ಆಚರಿಸತಕ್ಕ ಪಸ್ಕ ಹಬ್ಬವು. ಹಾ. ಆ ರಾತ್ರಿ ನಾನು ಹಾ. ಐಗುಪ್ತ ದೇಶದ ನಡುವೆ ಹಾದು ಹೋಗಿ ಹಾ. ಮನುಷ್ಯರಲ್ಲಾಗಲಿ ಪಶುಗಳಲ್ಲಾಗಲಿ ಹಾ ನೋಡಿ, ಮನುಷ್ಯರಲ್ಲಾಗಲಿ ಪಶುಗಳಾಗಲಿ ಚೊಚ್ಚಲಾಗಿರುವುದನ್ನೆಲ್ಲ ಸಂಹರಿಸುವೆನು. ಹಾ ಐಗುಪ್ತ ದೇಶದ ಸಮಸ್ತ ದೇವತೆಗಳಿಗೂ ಶಿಕ್ಷೆ ಮಾಡುವೆನು. ಹಾ. ನಾನು ಯೆಹೋವನು. ಹಾ. ನೀವು ಬಾಗಿಲಿಗೆ ಹಚ್ಚಿದ ಆ ಬಸ್ ರಕ್ತವು ರಕ್ತಕ್ಕೆ ಬರೋಡಿ. ಈಗ ನೋಡಿ, ಕನ್ನಡದಲ್ಲಿ ಒಂದು ಮಿಸ್ ಆಗಿದೆ. कन्नड़ में वो मिस हो ಇಂಗ್ಲಿಷ್ चुका ನಲ್ಲಿ है. ಏನ್ ಹೇಳ್ತದಂದ್ರೆ, इंग्लिश में क्या कहता है? ಅದನ್ನ ಹುಳಿ ಇಲ್ಲದ ರೊಟ್ಟಿಯೊಂದಿಗೆ. वहाँ पर बिना सिरके का रहने वाला रोटी. ಕನ್ನಡದಲ್ಲಿ ಮೇಲೆ ಎಲ್ಲಾದ್ರೂ ಇದೆ ಗೊತ್ತಿಲ್ಲ. ಹೌದಮ್ಮ, ಅದನ್ನ ಓದು. ಆ ರಾತ್ರಿಯಲ್ಲಿಯೇ ಆ ಮಾಂಸವನ್ನು ಭೋಜನ ಮಾಡಬೇಕು. ಹಾ. ಅದನ್ನು ಬೆಂಕಿಯಲ್ಲಿ ಸುಟ್ಟು ಹಾ. ಹುಳಿ ಇಲ್ಲದ ಹುಳಿ ಇಲ್ಲದ ರೊಟ್ಟಿಗಳ ಮತ್ತು ಕಹಿಯಾದ ಪಲ್ಯಗಳ ಸಂಗಡ ಕಹಿಯಾದ ಪಲ್ಯಗಳ ಜೊತೆಗೆ ಊಟ ಮಾಡಬೇಕು. ಏನು ರುಚಿ ಇಲ್ಲ ಊಟದಲ್ಲಿ. उस भोजन में कोई रुचि नहीं है, ಆದ್ರೆ लेकिन ಪರಲೋಕದ ಬಿಡುಗಡೆ ಇದೆ ಅದರಲ್ಲಿ. स्वर्ग का छुटकारा उसमें है. ಯಾಕಂದ್ರೆ ಕೊಡಲ್ಪಟ್ಟಿರುವಂತಹ ಊಟ क्योंकि दिया गया भोजन ರುಚಿಗಾಗಿ ಅಲ್ಲ, वो स्वाद के लिए नहीं है. ಕಹಿಯಾದ ಪಲ್ಯ वहाँ पर कड़वा तरकारी ದೇವರ ಆಜ್ಞೆ. परमेश्वर का आज्ञा. ನಿನಗೆ ಕಹಿಯಾಗಿ ಕೇಳಿಸ್ ಬರ್ತದೆ, आपको वो कड़वा सुनाई देता ಆದ್ರೆ है, ಆರೋಗ್ಯ ತರ್ತದೆ. लेकिन सेहत को वो ले ಅದಕ್ಕೆ आता ಕೀರ್ತನೆ है. 102 ಬರೆಯಲ್ಪಟ್ಟಿದೆ, इसलिए भजन संगीता 102 में लिखा गया ನನ್ನ है, ವಾಕ್ಯವನ್ನ ಕಳುಹಿಸಿ मेरे वचन को भेजकर ಅವರನ್ನು ಗುಣಪಡಿಸಿದೆನು. उनको मैंने चंगाई दे ಅದಕ್ಕೆ दिया. ಯೇಸು ಸ್ವಾಮಿ ಹೇಳ್ದ, इसीलिए यीशु मसीह ने कहा,
ಆ ವಾಕ್ಯ ಬೇರೆ ಯಾರು ಅಲ್ಲ, वह वचन और कोई नहीं ನಾನೇ है, ಆ ವಾಕ್ಯ. मैं ही वह वचन ಈ हूँ। ರೊಟ್ಟಿ यह रोटी ನನ್ನನ್ನು ಸೂಚಿಸ್ತದೆ. मुझे सूचित ನಿಮ್ಮ करता है। ನಿಮ್ಮ ಹೃದಯದಲ್ಲಿ आपके हृदय के अंदर ವಾಕ್ಯವಿರಬೇಕು, वचन रहना है ಹೊರಗಡೆ और बाहर ಈ ರೊಟ್ಟಿ ಮುರಿಬೇಕು. यह रोटी को तोड़ना है। ಆಗ तब ಒಬ್ಬ ದೂತ ಹೊರಟು ಬರ್ತಾನೆ, एक दूत उतर आएगा, ಒಬ್ಬ ದೂತ ಹೊರಟು ಬರ್ತಾನೆ. एक दूत उतर आएगा। ಓ, ಈ ದೈವಿಕತೆ ಎಲ್ಲರ ಮೇಲೆ ಇಳಿದು ಬರಲಿ ಯೇಸುವಿನ ಹೆಸರಿನಲ್ಲಿ. यीशु मसीह के नाम में ये दैविकता हर ಒಳಗಡೆ पर उतर आए। ವಾಕ್ಯವಿರಬೇಕು, अंदर वचन रहना है, ಕಹಿ ಕಾಯಿ ಪಲ್ಲೆ, कड़वा तरकारी, ಹೊರಗಡೆ ರೊಟ್ಟಿ ಇರಬೇಕು, बाहर रोटी रहना ದೇವರ है, ವಾಕ್ಯ. परमेश्वर का वचन, ಆಮೇಲೆ ಹೊರಗಡೆ ಈ ರೊಟ್ಟಿ. बाहर यह ನಾನು रोटी। ಹೇಳ್ತೀನಿ, मैं आपको कहता ಆ हूँ, ಕಣ್ಣೀರಿನಿಂದ, वह आंसू ಆ के ಅಭಿಷೇಕದಿಂದ साथ, उस अभिषेक के ಅದನ್ನು साथ, ಮುರಿಯುವಾಗ, उसे जब तोड़ते ಆತನ हैं, ವಾಕ್ಯಗಳನ್ನು ನೆನೆಸಿ उनके वचनों ನಿನ್ನ को याद ಆಜ್ಞೆಗಳನ್ನು कर कर, ಕೈಗೊಳ್ತೇನೆ ಎಂಬುದಾಗಿ ಮುರಿಯುವಾಗ मैं आज्ञा का पालन ಒಬ್ಬ करूंगा, क्योंकि ದೂತನು तोड़ते समय ನಿನಗಾಗಿ एक दूत आपके लिए ಹೊರಡ್ತಾನೆ. वो निकलेगा। ನಿನ್ನ ಮೇಲೆ ನ್ಯಾಯ ದಂಡನೆ ಅಲ್ಲ, आपके ऊपर न्याय निर्णय नहीं, ನಿನ್ನ ಮೇಲೆ ಆದಂತ ಅತ್ಯಾಚಾರದ ಮೇಲೆ ನ್ಯಾಯ ದಂಡನೆ ಅಂತ लेकिन आपके ऊपर हुए अत्याचार के ऊपर न्याय निर्णय ले आएगा। ಕೆಲವೊಂದು ಸಾರಿ ಮನೆಯಲ್ಲಿ ನಾನು थोड़ा वक्त घर में, ಅರ್ಥ ಆಗ್ತದೆಯಾ, क्या आप समझ पा रहे ಒಬ್ಬನೇ हैं? ಕರ್ತನ ಭೋಜನ ಮಾಡ್ತೀನಿ. अकेला ही प्रभु भोज को मैं लेता ರೊಟ್ಟಿ हूँ। ತೆಗೆದುಕೊಂಡು ದ್ರಾಕ್ಷಾರಸ ತಗೊಂಡು ಗೋವಾದಲ್ಲಿ 2-3 ಸಾರಿ ಮಾಡಿದ್ದೀನಿ, ಬೆಳಗಾವಿಯಲ್ಲಿ ಒಮ್ಮೆ ಮಾಡಿಲ್ಲ. गोवा में 2-3 बार मैंने किया, बेलगावी ಯಾಕೆ में मैंने ಗೊತ್ತಾ, किया। क्यों आप जानते ಯಾವಾಗ हो? ನನಗೆ ಜಯಿಸ್ಲಿಕ್ಕೆ ಆಗ್ತಾ ಇಲ್ಲ, जब मुझे जीत नहीं मिल ನನಗೆ रहा, ಬಹಳ ಬಲಹೀನತೆ ಕಷ್ಟ ಅನಿಸ್ತಾ ಇದೆ, मुझे बहुत कठिनाई हो रहा है, मुझे ಕೂತ್ಕೊಂಡು बलहीनता हो ವಾಕ್ಯ रहा ಓದ್ತೀನಿ, है, बैठकर वचन ದೇವರು पढ़ता हूँ, ಮಾತಾಡುವವರೆಗೂ ವಾಕ್ಯ ಓದ್ತೀನಿ. परमेश्वर बात करने तक वचन पढ़ता ರೊಟ್ಟಿ हूँ। ದ್ರಾಕ್ಷಾರಸ, ವೈನ್ ಅಲ್ಲ, वाइन नहीं, ಬರೀ ದ್ರಾಕ್ಷಾರಸ, सिर्फ दाग रस, ಫರ್ಮೆಂಟೆಡ್ ಅಲ್ಲ, ದ್ರಾಕ್ಷಾರಸ ತಗೊಂಡು सिर्फ दाग रस को लेकर घुटनों पर आकर अपने हाथों को उठाकर ಯಜ್ಞದ ಕುರಿಮರಿ ಆದಾತನೇ, यज्ञ के ನಿನ್ನಲ್ಲಿ मेमने जो ಬಿಡುಗಡೆ है, ಉಂಟು, आपके अंदर छुटकारा ನಾನು है। ನಿನ್ನನ್ನು ನಂಬುತ್ತೇನೆ, मैं आप पर विश्वास करता ಇಡೀ ದಿನ हूँ, ವಾಕ್ಯ ನನ್ನಲ್ಲಿ ಹಾಕೊಂಡಿದ್ದೀನಿ. पूरा दिन वचन को मेरे अंदर मैंने ಈಗ डाल दिया है। ನಿನ್ನ ಶರೀರವನ್ನು ಸೂಚಿಸುವಂತ ರೊಟ್ಟಿಯನ್ನು ತಗೊಂಡಿದ್ದೀನಿ. अब आपके शरीर को सूचित करने वाला रोटी को मैंने लिया है। ನಾನು ಹೇಳ್ತೀನಿ, मैं आपको ಆ कहता हूँ, ಸಮಸ್ಯೆಯ ಮೇಲೆ वह समस्या के ऊपर ದೇವದೂತನ ಬಿಡುಗಡೆ ಆಗ್ತಾನೆ. देवदूत छुटकारा ಅದು देता है। ಸಾಧಾರಣವಾದ ದೂತನಲ್ಲ, वह साधारण सा दूत नहीं है, ಮನುಷ್ಯರಲ್ಲ, मनुष्य नहीं है, ಇವನ್ ಪ್ರಾಣಿಗಳ ಚೊಚ್ಚಲುವನ್ನು ಸಹ. पशुओं के पहलेटों को भी। ಅದರ ಅರ್ಥ, उसका मतलब, ಯಾವುದು ನಿನಗೆ ಅಸಾಧ್ಯ ಅನಿಸ್ತದೆ ಅದನ್ನು ಸಹ ನೆರವೇರಿಸುವಂತ ದೂತ जो आपको असंभव लगता है वो भी परिपूर्ण करने वाला दूत ಇಳಿದು ಬರ್ತಾನೆ. उतर कर आता है। ಇಲ್ಲಿಯವರು ನನ್ನ ಜೊತೆಗೆ ಇದ್ದಿದ್ದೀರಾ? यहाँ तक आप मेरे साथ हैं। ಇದು ನಿನಗೆ ಆಗಬಾರ್ದಂತ ये आपको नहीं होना है, शैतानನು ಭಯ इसीलिए ಹಾಕ್ತಾನೆ. शैतान डर को डाल देता ಪ್ರತಿ है। ವಾರ ಪ್ರತಿ ತಿಂಗಳು ನೋಡ್ತೀನಿ, हर हफ्ता हर महीना में ಒಬ್ರಲ್ಲ देखता ಒಬ್ರು हूँ, एक ना एक ಕೂತ್ಕೊಂಡ್ ಬಿಡ್ತಾರೆ. बैठ जाते ಯಾಕೆ? हैं। क्यों? ಭಯ. डर। ಆದ್ರೆ ಸತ್ಯ ಏನಂದ್ರೆ, लेकिन सच्चाई ಅದು क्या ನಿನಗೆ है? ಬಿಡುಗಡೆ ಕೊಡುವ ಕುರಿಮರಿಯ ಮಾಂಸ. वो आपको छुटकारा देने वाला मेमने का मांस Actually, है। सही में ಅವತ್ತು ಕರ್ತನ ಜೊತೆಗೆ ಒಂದಾಗುವ ದಿನ. उस दिन परमेश्वर के साथ एक होने वाला दिन है। ಅಂದ್ರೆ उसका ಸ್ವಾಮಿ मतलब, ತಪ್ಪು ಮಾಡಿದ್ದೇನೆ ಮತ್ತು परमेश्वर फिर से मैंने ಆದ್ರೆ गलती ನಿನ್ನ कर दिया ಮಾಂಸದಲ್ಲಿ है, ಬಿಡುಗಡೆ ಉಂಟು. लेकिन आपके मांस में छुटकारा है। ಪಶ್ಚಾತ್ತಾಪ ಪಡ್ತೀನಿ, पश्चाताप मैं करता हूँ, ಪಾಲ್ಗೊಳ್ತೀನಿ, मैं इसमें भाग लेता ನನಗೆ हूँ। ಬಿಡುಗಡೆ ಬೇಕು मुझे ಅನ್ನುವ ದಿನ. छुटकारा चाहिए कहने वाला ಅದನ್ನು दिन, ಬಿಟ್ಟು उसे छोड़कर ಸೈತಾನ್ ಏನ್ ಮಾಡ್ತಾ ಇದ್ದಾನೆ? शैतान क्या कर ನೀನು रहा ಅದನ್ನ है? ಮಾಡಿದ್ದೀಯಾ, तुमने उस गलती को कर ಇವತ್ತು दिया ತಿನ್ಬೇಡ है, ಅಂತಾನೆ. आज के दिन ಯಾಕೆ? मत खाना कहता है। क्यों? ಅವನಿಗೆ ಲಾಭ, उसको लाभ ನಿನ್ನ है, ಮೇಲೆ ಕಷ್ಟ ಕೊಡ್ಲಿಕ್ಕೆ. आपके ऊपर कष्ट ಯಾಕೆ? देने के लिए। क्यों? ಅವನಿಗೆ ಭಯ, वो डरता है, ನ್ಯಾಯ ದಂಡನೆ ಅವನ ಮೇಲೆ ಬರ್ತದಂತ. न्याय निर्णय उस पर आता आएगा ಧೈರ್ಯದಿಂದಿರು. करके। आप हिम्मत से रहिए, ಧೈರ್ಯದಿಂದಿರು. आप हिम्मत से रहिए। ನೀನು ಸ್ವಂತ ಶಕ್ತಿಯಿಂದ ಯೋಗ್ಯನಾಗಿ ಮಾಡಲ್ಪಡಲಿಲ್ಲ. अपने स्व शक्ति से आप योग्य नहीं बनाए गए हो। ಕೇಳ್ತಾ ಇದ್ದೀರಾ? क्या आप सुन रहे हैं? ಮುರಿಯಲ್ಪಟ್ಟಂತಹ ಶರೀರದಿಂದ ನೀನು ಯೋಗ್ಯನಾಗಿ ಮಾಡಲ್ಪಟ್ಟಿದ್ದೀಯಾ. टूटे हुए उस शरीर से आप योग्य बनाए गए हो। ಒಂದ್ ವೇಳೆ ನೀನು ಯೋಗ್ಯನಾಗಿ ಪಾಲ್ಗೊಳ್ಬೇಕಾಗಿದ್ರೆ ನಿನಗೆ ದೀಕ್ಷಾಸ್ನಾನನೂ ಸಿಗ್ತಾ ಇರಲಿಲ್ಲ, अगर आप योग्यता से उसमें भाग लेना है तो आपको बपतिस्मा भी नहीं मिलता, ಸಭೆಯೂ ಸಿಗ್ತಾ ಇರಲಿಲ್ಲ. कलीसिया भी नहीं मिलता। ಇಸ್ರಾಯೇಲರಲ್ಲಿ ಒಬ್ಬರು ಯೋಗ್ಯರಾಗಿರ್ಲಿಲ್ಲ. इजरायली लोगों में एक भी योग्य नहीं था। ಆಮೇನ್. ಆಮೆನ್. ಮುಂದಿನ ವಚನ ಏನ್ ಹೇಳ್ತದಮ್ಮ? ನೀವು ಬಾಗಿಲಿಗೆ ಹಚ್ಚಿದ ಆ ರಕ್ತವು, ನೀವು ಅದರ ರಕ್ತವನ್ನ ಬಾಗಿಲಿಗೆ ಹಚ್ಚಬೇಕು. ನೀವು ಬಾಗಿಲಿಗೆ ಹಚ್ಚಿದ ಆ ರಕ್ತವು ನೀವಿರುವ ಮನೆಗಳನ್ನು ಸೂಚಿಸುವುದಾದ ಕಾರಣ, ಸೂಚಿಸುವ ಅಂದ್ರೆ ನಿಮ್ಮ ಯೋಗ್ಯತೆ ನಿಮಗೆ ಯೋಗ್ಯತೆನೇ ಇಲ್ಲ ನನಗೆ ಕಂಡು ಬರ್ಲಿಕ್ಕೆ. आपके अंदर योग्यता ही नहीं मुझे दिखाई देने के लिए। ಮುಗಿಸಮ್ಮ ಹೇಳ್ತೀನಿ ಮೊದಲು. ನಾನು ಅದನ್ನು ಕಂಡು ನಿಮಗೆ ಯಾವ ನಷ್ಟವನ್ನೂ ಮಾಡದೆ. ರಕ್ತ लहू ನಿನಗೆ ನ್ಯಾಯದಂಡನೆ ತರಲಿಕ್ಕೆ ಹೊಂಟಿಲ್ಲ. आपको न्याय निर्णय लाने के लिए नहीं जा रहा, ರಕ್ತ लेकिन लहू ನಿನಗೆ ಯಾವ ನಷ್ಟವಾಗದಂತೆ ನಿನ್ನನ್ನು
ಬದುಕಿಸ್ಲಿಕ್ಕೆ ಕೊಡಲ್ಪಟ್ಟಿದೆ. ಈ ಮೋಸಗಾರ ಬಂದು ಹೇಳ್ತಾನೆ ಕುಡಿಬೇಡ ಪಾಪ ಮಾಡಿದ್ದೀಯ ಅಂತ. ನಾನು ಕುಡಿಯೋದೇ ಕಾರಣ ಏನಂದ್ರೆ ನಾನು ಅಯೋಗ್ಯನು. ಆ ರಕ್ತ ಮಾತ್ರ ನನ್ನನ್ನ ಯೋಗ್ಯನನ್ನಾಗಿ ನನ್ನನ್ನು ಯೋಗ್ಯನನ್ನಾಗಿ ಮಾಡ್ತದೆ. वो लहू आपको नष्ट से बचाने के लिए आता है, लेकिन शैतान कहता है कि वो उसे मत पीना, आप पापी हो। ಹೇಳ್ತೀನಂದ್ರೆ मैं क्या कहता हूँ, ನೀವು ತಪ್ಪು ಮಾಡಿದ್ರೆ अगर आपने गलती किया है तो ಕರ್ತನ ಭೋಜನಕ್ಕಾಗಿ ಕಾದುಕೊಂಡಿರ್ರಿ. प्रभु भोज के लिए इंतजार में रहिए। ಯಾಕೆ? क्यों? ಮತ್ತೆ ತಪ್ಪು ಮಾಡುವುದಕ್ಕಲ್ಲ, फिर से गलती करने के लिए ನನಗೆ नहीं, ಬೇಗನೆ ಅದರಿಂದ ಬಿಡುಗಡೆ ಬೇಕಲ್ಲ ಅಂತ मुझे जल्द से उसे छुटकारा चाहिए कह के ಅವತ್ತು ಹೇಳಿ ಕರ್ತನಿಗೆ और तब परमेश्वर से आप ತಪ್ಪು कहिए, ಮಾಡಿದ್ದೀನಿ, परमेश्वर मैंने गलती ನನ್ನನ್ನು कर दिया है, ಕ್ಷಮಿಸು, मुझे क्षमा कर ಇನ್ನೊಂದಿಗೆ दीजिए ಮಾಡೋದಿಲ್ಲ, और एक बार उस गलती को नहीं ನನಗೆ ನಿನ್ನ करूंगा। ರಕ್ತದ ಕವಚ ಬೇಕು. मुझे आपके लहू का कवच चाहिए। ಅಂದ್ರೆ ನಾನು ಪಾಪ ಮಾಡಿ ಬಂದು ಪಾಲ್ಗೊಳ್ರಿ ಅಂತ ಹೇಳ್ತಾ ಇಲ್ಲ. इसका मतलब पाप कर कर आकर भागी बनिए मैं नहीं कह रहा, ಆದ್ರೆ ಏನ್ ಹೇಳ್ತಾ ಇದ್ದೇನೆಂದ್ರೆ लेकिन मैं क्या कह ನಾವು रहा हूँ, ಎಚ್ಚರಿಕೆಯಿಂದ ನಡಿಬೇಕು. हम चौकस से चलना है। ಆದರೂ अगर हुआ तो भी ಹತ್ತಿಕೊಳ್ಳುವ ಪಾಪಗಳುಂಟು ಅಂತ ಪೌಲನು ಹೇಳ್ತಾನೆ. आने वाले पाप है के पौलुस कहता ನೀನು है, ಮಾಡೋದಿಲ್ಲ, आप नहीं करते, ಆದ್ರೆ ಈ ಲೋಕದಲ್ಲಿ ಬಂದು ನಿನ್ನನ್ನು ಅಂಟಿಕೊಳ್ತವೆ. लेकिन ये दुनिया की चीजें आकर आपको चिपक जाते हैं। इस दुनिया के जो पाप हैं तू नहीं करता है, लेकिन वो आके आपको चिपकता है. वचन कहता है कि चिपकने वाले पाप हैं. ಅಂಟಿಕೊಳ್ಳುವ ಪಾಪಗಳುಂಟು ಅಂತ ಬರೀತಾನೆ ಪೌಲನು. चिपकने वाले पाप है के पौलुस लिखता है, ಅವು ಮರಣಕ್ಕೆ ನಡೆಸೋದಿಲ್ಲ. वो मृत्यु को नहीं चलाता। ಮರಣಕ್ಕೆ ನಡೆಸುವ ಪಾಪ ಉಂಟು, ಮರಣಕ್ಕೆ ನಡೆಸದೇ ಇರುವ ಪಾಪ ಉಂಟು. मृत्यु की ओर चलाने वाले पाप भी है, मृत्यु की ओर नहीं चलाने वाले पाप भी है। ಓ ಹಂಗಂದ್ರೆ ಬದುಕೊಳ್ತೀವಿ? ಇಲ್ಲ, ऐसा है तो मैं जीऊंगा, ऐसे ಆ नहीं ಪಾಪ है। ಮರಣಕ್ಕೆ ನಡೆಸದೇ ಹೋದ್ರೂ ನಿನ್ನ ಏಳಿಗೆನ ತಡೆದು ಬಿಡ್ತದೆ. वह पाप मृत्यु को नहीं चलाएगा तो भी आपके बढ़ोतरी को रोक देगा। ಧನ್ಯರು ನೀವು, आप धन्य हो, ದೇವರ ಸನ್ನಿಧಿಯಲ್ಲಿದ್ದೀರಾ. परमेश्वर की उपस्थिति में धन्य आप ನೀವು. हो। आप धन्य हो, ಒಬ್ಬ ಕಥೆಗಾರ ನಿಮ್ಮ ಜೊತೆಗೆ ಮಾತಾಡ್ತಾ ಇಲ್ಲ. एक कहानी बताने वाला आपके सामने बात धन्य नहीं कर ನೀವು. रहा। आप धन्य हो, ಒಬ್ಬ ಸುಳ್ಳುಗಾರ ನಿಮ್ಮ ಜೊತೆ ಮಾತಾಡ್ತಾ ಇಲ್ಲ. एक झूठा व्यक्ति आपके साथ बात ಆದ್ರೆ नहीं कर रहा, ಪರಿಶುದ್ಧಾತ್ಮನೇ लेकिन पवित्र आत्मा खुद ನಿನ್ನೊಟ್ಟಿಗೆ ನಿನ್ನನ್ನು ಸಿದ್ಧಪಡಿಸ್ತಾ ಇದ್ದಾನೆ. आपके साथ आपको तैयार कर ಒಂದು रहे हैं। ಬೆಂಕಿಯನ್ನು ನಾವು एक ಕಾಣಬೇಕಾಗಿದೆ, अग्नि को हमें देखना ಒಂದು है, ಬೆಂಕಿಯನ್ನು ನಾವು ನೋಡ್ಬೇಕಾಗಿದೆ. एक अग्नि को हमें ಅದು देखना है, ಪರಿಶುದ್ಧವಾದ ಬೆಂಕಿ. वह पवित्र अग्नि है, ಅದು ಬಾಯಿ ರುಚಿಗಳಿಗೋಸ್ಕರ ಮಾಂಸವನ್ನು ಹುಡುಕುವಂತದ್ದಲ್ಲ. वह जबान के स्वाद के लिए आदरे ढूंढने वाला नहीं, लेकिन ಕರ್ತನ ಕುರಿಮರಿಯಾದ ಆತನನ್ನು ಹುಡುಕುವಂತದ್ದು. परमेश्वर के मेमना जो है उसे ढूंढने वाला है। ಇಲ್ಲಿವರೆಗೆ ನಮ್ಮ ಜೊತೆಗೆ ಅರ್ಥ ಆಯ್ತಾ? यहाँ तक आपको समझ आया? ಆಶೀರ್ವಾದ ಆಗ್ತಾ ಇದ್ರೆ ಅನ್ಯ ಭಾಷೆಯಲ್ಲಿ ಮಾತಾಡ್ತಾ आशीष ಇರಬೇಕು. हो रहा है तो ಕೇಳುವಾಗ अन्य भाषा में आप बात ಕೇಳುವಾಗ कीजिए, ಅನ್ಯ सुनते ಭಾಷೆಗಳು समय ಹೊರಡ್ತಾ ಇರಬೇಕು. सुनते समय अन्य भाषा में आवाज प्रार्थना आत्मा का बल, कीजिए, तब आत्मा का बल, ವಾಕ್ಯದ ಬಲ. वचन का बल, ನಾನು ಹೇಳ್ತೀನಿ, मैं आपको कहता ಬೇಗನೆ हूँ ಬಿಡುಗಡೆಯಲ್ಲಿ ನೀವು जल्द ಪ್ರವೇಶಿಸ್ಬಿಡ್ತೀರಾ. से छुटकारा में आप प्रवेश कर लेंगे। ಕೋಳಲ ಭಾಷೆಂದರೆ ರಕ್ಕಿನ ಮನ ಎಂದೆಲೆದೆ ರೋಗದ ಮನ ಎಂದೆಲದ. ಆಮೇನ್. ಆಮೇನ್. ಆಶೀರ್ವದಿಸಲ್ಪಟ್ಟರು ಒಂದ್ಸರಿ ಆಮೇನ್ ಅಂತ ಹೇಳ್ತೀರಾ? ಹಾಲೆಲೂಯಾ, हालेलुया, ಹಾಲೆಲೂಯಾ. हालेलुया। ರಕ್ತಕ್ಕೆ ಬರೋಣ. लहू की ओर हम ಆ आएंगे, ರಕ್ತದಲ್ಲಿ उस लहू में ಯೋಗ್ಯತೆ ಇದೆ. योग्यता है, ಅದು ಪರಲೋಕದ ಯೋಗ್ಯತೆ. वह स्वर्ग का योग्यता। ಯಾಕೆ ದೇವ್ರಿಗೆ ಇಸ್ರಾಯೇಲ್ರು ಯಾರಂತ ಗೊತ್ತಿಲ್ವಾ? क्यों परमेश्वर नहीं जानते कि इजरायली कौन है? ಯಾಕೆ ಈ ದೇವದೂತನಿಗೆ ಇಸ್ರಾಯೇಲ್ರ ಮನೆ ಗುರುತು ಸಿಗೋದಿಲ್ವಾ? क्यों देवदूत इजरायली के घर नहीं जानते? ಆದ್ರೆ ಆತನ ಹೇಳ್ದ, लेकिन उन्होंने कहा ನೀವು ಕುರಿಮರಿಯ ರಕ್ತ ಹಚ್ಚಬೇಕು. तुम्हें मेमने का लहू लगाना ಯಾಕೆಂದ್ರೆ है, क्योंकि ನೀವು ಇಸ್ರಾಯೇಲರೆಂಬುದಾಗಿ ನಾನು ನಿಮ್ಮನ್ನು ಬದುಕಿಸ್ಲಿಕ್ಕೆ ಹೋಗೋದಿಲ್ಲ. आप इजरायली हो इसीलिए मैं आपको नहीं ಆದ್ರೆ बचाऊंगा, ಕುರಿಮರಿಯ ರಕ್ತದ ಅಡಿಯಲ್ಲಿರೋರು ಎಂಬುದಾಗಿ ನಿಮ್ಮನ್ನು ಬದುಕಿಸ್ತೇನೆ ನಾನು. लेकिन मेमने के लहू के अधीनता में आप हो ನೀವು इसीलिए मैं तुम्हें ಕ್ರೈಸ್ತರೆಂಬುದಾಗಿ बचाऊंगा। ರಕ್ಷಿಸಲ್ಪಡೋದಿಲ್ಲ. आप मसीह हो इसीलिए आपको रक्षा नहीं किया ನೀವು जाएगा। ಶ್ರೇಷ್ಠವಾದ ಡೆನಾಮಿನೇಷನ್ ಅನ್ನೋದಕ್ಕೆ ನೀವು ರಕ್ಷಿಸಲ್ಪಡೋದಿಲ್ಲ. आप एक श्रेष्ठ मूल वर्ग हो इसीलिए आपको आशीष ಕುರಿಮರಿಯ नहीं मिलता, ರಕ್ತದ ಅಡಿಯಲ್ಲಿರೋರೆಂಬುದಾಗಿ ರಕ್ಷಿಸಲ್ಪಡ್ತೀರಾ. लेकिन मेमने के लहू के अधीनता में आप हो इसीलिए आपको रक्षा मिलता है। ಬೇರೆ ಯಾವ ಶ್ರೇಷ್ಠತೆಯಿಂದಲ್ಲ, कोई भी श्रेष्ठता से ಅದೇ नहीं, ರಕ್ತವನ್ನು ಸೂಚಿಸುವ वही लहू को सूचित करने वाला। ದ್ರಾಕ್ಷಾರಸದಲ್ಲಿ ಪಾಲ್ಗೊಳ್ಳದಂತೆ दाग रस में भाग न लेने शैतान के लिए ಹೇಳ್ತಾನೆ, शैतान कहता है ನೀನು ಯೋಗ್ಯನಲ್ಲ ಅಂತ. तुम योग्य नहीं ಅವನಿಗೆ हो ಹೇಳ್ಬೇಕು, करके उसे बताना ನನಗೆ है मुझे ಆ ಕುರಿಮರಿಯ ರಕ್ತ ಯೋಗ್ಯವಾಗಿ ಮಾಡ್ತದೆ, ನೀನು ಹೊರಡು. वो मेमने का लहू योग्य बनाएगा, तुम यहाँ से चले जाना.
ಈ ವ್ಯತ್ಯಾಸ ಅರ್ಥ क्या ಆಗ್ತದೆ? व्यत्यास आप समझ पा रहे हैं? ಮುಗಿಸ್ಕೊಳ್ಳೋಣವಾ? हम खत्म करेंगे। ಹಾಗಾದ್ರೆ ऐसा है तो ಪೌಲನ ಯಾಕೆ ಹೇಳ್ದ पौलुस ने क्यों कहा ಅಯೋಗ್ಯವಾದ ರೀತಿಯಲ್ಲಿ ಅಂತ? अयोग्यता की रीति से ಪಾಸ್ಟ್ರೇ, कह के? पासवान ಅದ್ ಹೆಂಗ್ जी, ಸಾಧ್ಯ ಮತ್ತೆ? वो कैसे संभव है ಹಾಗಾದ್ರೆ फिर? ಪೌಲನ ಅಯೋಗ್ಯತೆ ಅರ್ಥ ಮಾಡ್ಕೊಳ್ಳೋಣ. ऐसा है तो पौलुस की अयोग्यता को हम समझ ಆಮೇನ್. लेंगे। आमीन। ಪ್ರಾರಂಭದಲ್ಲಿ ಹೇಳ್ದೆ, प्रारंभ में मैंने बताया ಎಲ್ಲರೂ ಊಟ ತಗೊಂಡ್ ಬರೋರು. ये सब खाना लेकर आते हैं। ಆಮೇನ್ आमीन। ಆಮೇನ್. ಯೇಸು ಸ್ವಾಮಿ ಯೋಹಾನ ಬರೆದ ಪತ್ರಿಕೆಯಲ್ಲಿ ಯೋಹಾನನ ಸುವಾರ್ತೆಯಲ್ಲಿ ಹೇಳ್ದ, यीशु मसीह ने यूहन्ना के सुसमाचार को बताया, ಇಗೋ ಇದನ್ನು ತಿನ್ನಿರಿ, लेकर इसमें से खा ಇದರಲ್ಲಿ लीजिए ಕುಡಿಯಿರಿ, और इसमें से पी लीजिए, ಇದು ಹೊಸ ಒಡಂಬಡಿಕೆಯ ರಕ್ತ. ये नए वाचे का लहू है। ಇದು ಎಷ್ಟು ಜನ ಮುಂಜಾನೆ ಇದ್ದವ್ರು ಯಾರು ಹೇಳಬೇಡಿ, ಎಷ್ಟು ಜನ ಸರಿಯಾಗಿ ಹೇಳ್ತಾರೆ ನೋಡೋಣ. ಇದು ಎಲ್ಲರ ಪಾಪ ಕ್ಷಮೆಗೋಸ್ಕರ, ಸರಿನಾ? ಹೌದಾ? क्या ಎಷ್ಟು ಜನ सही ಸರಿ है? ಅಂತೀರಾ? कितने लोग ठीक कहते हैं? ನೋಡೋಣ. ಹಾಗಿದ್ರೆ ऐसा है तो उसे ये सही है देखेंगे नंता? ये ठीक है या नहीं। ಯೋಹಾನ್ ಬರೆದ ಸುವಾರ್ತೆ, यूहन्ना का सुसमाचार, ಸಾರಿ ಮತ್ತಾಯನ ಬರೆದ ಸುವಾರ್ತೆ, मत्ती का सुसमाचार, ಮತ್ತೇನು ಬರ್ಸೋದು 27ನೇ ಅಧ್ಯಾಯ 27ರಿಂದ ಓದಮ್ಮ. ಆಮೇಲೆ ಪಾತ್ರೆಯನ್ನು ತೆಗೆದುಕೊಂಡು ಆಮೇಲೆ ಆತನು ಪಾತ್ರೆಯನ್ನು ತೆಗೆದುಕೊಂಡು ಸ್ತೋತ್ರ ಮಾಡಿ ಅವರಿಗೆ ಕೊಟ್ಟು ಇದರಲ್ಲಿರುವುದನ್ನು ಎಲ್ಲರೂ ಕುಡಿಯಿರಿ, ಇದರಲ್ಲಿರುವುದನ್ನು ಎಲ್ಲರೂ ಕುಡಿಯಿರಿ, ಇದು ನನ್ನ ರಕ್ತ, ಇದು ನನ್ನ ರಕ್ತ, ಇದು ಒಡಂಬಡಿಕೆಯ ರಕ್ತ, ಇದು ಒಡಂಬಡಿಕೆಯ ರಕ್ತ. ಇದು ಪಾಪಗಳ ಕ್ಷಮೆಗಾಗಿ. ಈಗ ಕೇಳ್ರಿ ಎಲ್ರು, सुनिए, ಇದು ಪಾಪಗಳ ಕ್ಷಮೆಗಾಗಿ, ಬಹು ಜನರಿಗೋಸ್ಕರ, ಎಲ್ಲರಿಗೋಸ್ಕರ, सबके लिए, ಬಹು ಜನ ಎಲ್ಲರಿಗೋಸ್ಕರ. सबके लिए। ಯಾರು ಬರ್ದಿರೋದು ಇದು? किसने इसे लिखा है? ಮತ್ತಾಯನು ಬರ್ದಿರೋದು. मत्ती ने लिखा है। ಲೂಕನ್ ಬರ್ದಿದ್ರೆ अगर लुकुस लिखता तो ಕೇಳಿಕೊಂಡು ಬರ್ದಿರಬಹುದು. वो पूछकर उसने लिखा ಮಾರ್ಕನ್ होगा। ಬರ್ದಿದ್ರೆ अगर मार्कुस लिखता तो ಕೇಳಿಕೊಂಡು ಬರ್ದಿರಬಹುದು. पूछकर लिखा ಆದ್ರೆ होगा। ಮತ್ತಾಯನಲ್ಲಿ ಕೂತ್ಕೊಂಡಿದ್ದ, लेकिन मत्ती वहां पर बैठा था। ಕೂತ್ಕೊಂಡಿದ್ನ ಇಲ್ಲವಾ? वो बैठा था या ಯಾಕೆ? नहीं? क्यों? ಆತನು ಯೇಸು ಸ್ವಾಮಿಯ ಶಿಷ್ಯ. वह यीशु मसीह का ಯೇಸು चेला ಸ್ವಾಮಿ है। ಹೇಳುವಾಗ यीशु मसीह जब ಅಲ್ಲಿ बताते हैं ಕೂತ್ಕೊಂಡಿದ್ದ ಆತ. वहां पर वो बैठा था। ಶಬ್ದ ಅವನಿಗೆ ಗೊತ್ತಿದೆ. एक एक शब्द वो जानता है, ಅವನು ಬರಿತಾನೆ, वो लिखता है ಬಹು ಜನರಿಗೋಸ್ಕರ. बहुतों लोगों के लिए, ಎಲ್ಲರಿಗೋಸ್ಕರ ಅಲ್ವಂತೆ. सबके लिए नहीं है वो लहू। ಅಂದ್ರೆ उसका मतलब ಯೋಹಾನ್ ಬರಿತಾನೆ, यूहन्ना लिखता है ಯಾರ್ಯಾರು ಆತನನ್ನು ಅಂಗೀಕರಿಸಿದರು, जिस किसी ने उसे स्वीकारा है, ಅಂದ್ರೆ ಆತನ ಹೆಸರಿನಲ್ಲಿ ನಂಬಿಕೆ ಇಟ್ಟರು, उसका मतलब परमेश्वर के नाम में जो ಅವರಿಗೆ विश्वास ದೇವರ रखते हैं, ಮಕ್ಕಳಾಗುವ ಅಧಿಕಾರವನ್ನು ಕೊಟ್ಟನ. उसे परमेश्वर के पुत्र पुत्रिया बनने का ಅದಕ್ಕೆ अधिकार परमेश्वर ने ರಕ್ತವನ್ನ दिया। इसीलिए लहू को ಯಾರಿಗೆ ಬೇಕೋ ಹಚ್ಕೋ ಅಂತ ಹೇಳಿಲ್ಲ. जिस किसी को चाहिए लगा लेना के नहीं ಯಾರು ಕುರಿಮರಿಯ ಮಾಂಸವನ್ನ ತಮ್ಮ ಮನೆಯಲ್ಲಿ ಸುಟ್ಟದನ್ನ ತಿಂತಾ ಇದ್ದಾರೋ ಅಂತ ಇಸ್ರಾಯೇಲರ ಮನೆಗಳ ಬಾಗಿಲಿಗೆ ರಕ್ತನೂ ಹಚ್ಚಬೇಕು. जो इजरायली लोग अपने घर में उस मेमने के मांस को जलाकर खा रहे, वही लोग उसके लहू को अपने चौखट में लगाना है। क्यों? ಆತನ ಶರೀರವಾಗಿರುವಂತಹ ವಾಕ್ಯದಲ್ಲಿ ಪಾಲ್ಗೊಳ್ಳುವವರಿಗೆ ನನ್ನ ರಕ್ತದ ಸಂರಕ್ಷಣೆಯನ್ನು ನಾನು ದಯಪಾಲಿಸ್ತೀನಿ. उनके शरीर नामक वचन में भागी बनने वालों को ही मेरे रक्षण को मैं दूंगा के कहता है। ಆಶೀರ್ವದಿಸಲ್ಪಟ್ಟರು ಒಂದ್ಸರಿ ಆಮೆನ್ ಅಂತ ಹೇಳ್ತೀರಾ? ಹಾಲೆಲೂಯಾ, ಹಾಲೆಲೂಯಾ. ಯಾಕಂದ್ರೆ ನಾವು ಕರ್ತನ ಭೋಜನದಲ್ಲಿ ಪಾಲ್ಗೊಳ್ಳಿಕ್ಕಿದ್ದೇವೆ. क्योंकि प्रभु भोज में अब हम भाग लेने वाले हैं। ಹಾಗಾದ್ರೆ ಪೌಲನನ್ನು ಅರ್ಥ ಮಾಡಿಕೊಳ್ಳೋಣ. ऐसे है तो पौलुस को हम समझ लेंगे। ಆಮೆನ್. आमेन। ಇನ್ನು ಆಶೀರ್ವಾದ ಆಗ್ತಾ ಇದೆಯಾ? आपको आशीष हो रहा ಇದ್ರಲ್ಲಿ है? ಬೆಳಿತೀರಾ? क्या इसमें आप ನೀವು बढ़ेंगे? ಕೈ ಹಾಕಿದಂತ ಕೆಲಸ ಆಶೀರ್ವಾದ ಆಗ್ಬೇಕಂದ್ರೆ आप हाथ डालने वाला काम आशीषित होना है तो ಇದನ್ನು ಓದಲೇಬೇಕು. इसे आपको पढ़ना ही है। ನಾನು ಅದಕ್ಕೆ ಜೀವಂತ ಸಾಕ್ಷಿ. मैं उसके लिए जिंदा सबूत हूँ। ನಾನು ಅದಕ್ಕೆ ಜೀವಂತ मैं ಸಾಕ್ಷಿಯಾಗಿದ್ದೇನೆ. उसके लिए जिंदा गवाही हूँ। ಈ ಪಟ್ಟಣಕ್ಕೆ ಬಂದಾಗ इस शहर में जब मैं आया था, ಒಂದೇ ಒಂದು ಜೋಡಿ ಬಟ್ಟೆ, एक ही एक जोड़ी दिक्किल्ला। कपड़ा, वहाँ पर कोई भी हार ಯಾರಾದ್ರೂ ಒಂದು नहीं। ಹೊತ್ತಿನ ಊಟ ಕೊಟ್ರೆ ಶ್ರೇಷ್ಠ. कोई तो एक वक्त का खाना देगा तो ನಾನು बहुत ನಿಮಗೆ श्रेष्ठ ಜೀವಂತ हुआ। ಸಾಕ್ಷಿ ಹೇಳ್ತಾ ಇದ್ದೀನಿ. मैं आपके लिए जिंदा गवाही। ಆಮೆನ್. आमेन। ಕಳೆದ 20 ವರ್ಷ पिछले 20 साल ದೇವರು ಕೈ ಹಿಡಿದು ನಡೆಸ. परमेश्वर ने हाथ पकड़ कर ಯಾಕೆ? चलाया। क्यों? ವಾಕ್ಯ, वचन, ಆತನ ರೊಟ್ಟಿ, उनका रोटी, ಆತನ ರೊಟ್ಟಿ. उनका रोटी। ಇವತ್ತು ಯಾವುದೇ ಕೊರತೆ ಇಲ್ಲದೆ आज के दिन भी कोई कमी ಬೆಳೀತಾ के ಇದ್ದೀವಿ. बिना हम बढ़ रहे हैं, ಹಬ್ಬಿಕೊಳ್ತಾ ಇದ್ದೀವಿ. हम फैल रहे हैं। ದೇವರ ಕೃಪೆಯಲ್ಲಿ ಇನ್ನೂ ಹಬ್ಬಿಕೊಳ್ಳೋಣ. परमेश्वर की कृपा से और भी हम ನಿನಗೆ फैलेंगे। ಸಫಲತೆ ಬೇಕಂದ್ರೆ आपको यशस चाहिए तो ಬರೀ ನಾನು ಪ್ರಾರ್ಥನೆ ಮಾಡೋದ್ರಿಂದ ಅಲ್ಲ, सिर्फ मैं प्रार्थना करने से ಆತನ नहीं, ವಾಕ್ಯವನ್ನು ನೀನು ಓದಿ ತಿಳ್ಕೊಳ್ಳೋದ್ರಿಂದ. उनके वचन को पढ़कर आप समझने से है। ಆಮೆನ್. आमेन। ಮೊದಲನೇ ಕೊರಿಂಥದವರು ಬರೆದ ಪತ್ರಿಕೆ 11ನೇ ಅಧ್ಯಾಯ, पहले कोरिन्थ का पुस्तक उसका 11वां अध्याय। ಮೊದಲನೇ ಕೊರಿಂಥದವರಿಗೆ ಬರೆದ ಪತ್ರಿಕೆ 11ನೇ ಅಧ್ಯಾಯ ಕೊನೆಗೆ ಬರ್ತಾ ಇದೆ. ನಾನು 15 ನಿಮಿಷಗಳು ನಡೀತಾ ಇದೆ. आखिरी 15 मिनट मेरे चल रहे ಅದಾದ हैं। ನಂತರ ಕರ್ತನ ಭೋಜನದಲ್ಲಿ ಪಾಲ್ಗೊಳ್ತೀವಿ. उसके बाद प्रभु भोज में हम भाग लेने ಸಮಯಕ್ಕೆ वाले ಸರಿಯಾಗಿ हैं। ಮುಗಿಸ್ಕೊಳ್ತೀವಿ. ठीक समय पर हम समाप्त ಈಗ करेंगे। ನೋಡಿ ಹೇಳ್ತಾನೆ, अब देखिए ಇದರಲ್ಲಿನೇ ಮುಂದೆ ಬರ್ತದ ಅದು. इसी में आगे वो आता है। ನಾನು ಈಗ
ಈಗ ಆತನು ಇದೇ ಅಧ್ಯಾಯದಲ್ಲಿ इसी अध्याय में ಅಯೋಗ್ಯವಾಗಿ ಸೇವಿಸುವವರ ಬಗ್ಗೆ ಯಾಕೆ ಮಾತಾಡದ ಅಂತ ಹೇಳ್ತೀನಿ ಕೇಳಿ. अयोग्यता से भाग लेने वालों के बारे में क्यों लिखा है, मैं बताता हूँ. ಸಿದ್ಧರಾಗಿದ್ದೀರಾ? क्या आप तैयार हैं? 27ನೇ ವಚನದಲ್ಲಿ ಏನು ಹೇಳ್ದ? 27वें वचन में क्या ಹೀಗಿರುವುದರಿಂದ कहा? ಯಾವನಾದರೂ ಅಯೋಗ್ಯವಾಗಿ ಕರ್ತನ ರೊಟ್ಟಿಯನ್ನು ತಿಂದರೆ ಇಲ್ಲವೇ ಆತನ ಪಾತ್ರೆಯಲ್ಲಿ ಪಾನ ಮಾಡಿದರೆ ಅವನು ಕರ್ತನ ದೇಹಕ್ಕೂ ರಕ್ತಕ್ಕೂ ದ್ರೋಹ ಮಾಡಿದವನು. ಸಾಕು. ಈಗ ನಾನು ನೋಡಿ ಯಾಕೆ ಹಿಂಗೆ ಹೇಳಿದ ಅಂತ ಮೇಲಿನ ವಚನಕ್ಕೆ ಬರೋಣ. क्यों ऐसे बताया, इसीलिए ऊपर के वचन को हम ಅಂದ್ರೆ पढ़ेंगे. 17ನೇ ವಚನದಿಂದ उसका मतलब 17वां वचन से, ನಾನು ಹೀಗೆ ನಿಮಗೆ ಅಪ್ಪಣೆ ಕೊಡುವಲ್ಲಿ ನಿಮ್ಮನ್ನ ಹೊಗಳುವುದಿಲ್ಲ. ಇದು ನಿಮಗಲ್ಲ, ಚಿಂತೆ ಮಾಡಬೇಡ್ರಿ. ಯಾರಿಗೆ ಬರಿತಾ ಇದ್ದಾನೆ? ये किसके लिए लिख रहा है? ಕೋರಿಂತದ ಸಭೆಗೆ ಬರಿತಾ ಇದ್ದಾನೆ. कोरिन्थ की कलीसिया को लिख रहा है. ಯಾಕಂದ್ರೆ ನೀವು ಕೂಡಿ ಬರುವುದರಿಂದ ಕೇಡಾಗುತ್ತಿದೆಯೇ ಹೊರತು ಮೇಲಾಗುತ್ತಿಲ್ಲ. ಮೊದಲನೇ ಅಯೋಗ್ಯತನ ನೋಡ್ರಿ ಇವತ್ತು. पहला अयोग्यता आप देखिए. ಕೇಳಿ ಕೇಳಿ, ಈಗ ಸ್ವಲ್ಪ ಸ್ಲೋ ಹೋಗ್ತೀನಿ ಕೇಳಿ. थोड़ा सा धीरे से जाऊंगा, सुनिए. ನೀವು ಕೂಡಿ ಬರೋದು आप इकट्ठा होकर आना ಒಬ್ಬರನ್ನೊಬ್ಬರು ಕಟ್ಟೋದಕ್ಕೆ ಆಗಿದ್ರೆ अगर एक दूसरे को बांधने के लिए है तो ನಿಮ್ಮ ಕರ್ತನ ಭೋಜನ ಯೋಗ್ಯವಾದದ್ದು, आपका प्रभु भोज ಅಥವಾ ನೀವು योग्य है ಯೋಗ್ಯವಾದದ್ದು. या फिर आप योग्य है. ಆದ್ರೆ ಇವ್ರು ಕೂಡಿ ಬಂದಾಗ लेकिन जब ये इकट्ठा होकर आते हैं, ಒಬ್ಬರ ಮೇಲೆ ಒಬ್ರು ಹಲ್ಲು ಕಡಿತಾ ಇದ್ರಂತೆ. एक दूसरे के ऊपर अपने दांत काटते ಒಬ್ಬರು हैं. ನೋಡಿದ್ರೆ ಒಬ್ರಿಗೆ ಆಗ್ತಾ ಇರಲಿಲ್ಲ. एक दूसरे को देखकर वो सह नहीं पाते. ಇದು ಆ ಅಯೋಗ್ಯತನ. ये वो योग्यता है. ಕೇಳ್ತಾ ಇದ್ದೀರಾ? क्या आप सुन रहे हैं? ಪೌಲನ್ ಬರಿತಾ ಇರುವಂತ ಅಯೋಗ್ಯತನ ತಿಳಿತಾ? पौलुस से लिखा गया योग्यता के बारे में लिख रहा ಭೋಜನದಲ್ಲಿ है. ಪಾಲ್ಗೊಳ್ಳೋದಕ್ಕಿಂತ ಮುಂಚೆ आज प्रभु भोज में भाग लेने से पहले ನೀವು ಒಬ್ಬರನ್ನೊಬ್ರು ಅಪ್ಕೊಳ್ಬೇಕು. आप एक दूसरे से गले मिलिए, ಇಲ್ಲದೆ ಹೋದ್ರೆ ನ್ಯಾಯ ದಂಡನೆ. नहीं तो न्याय निर्णय. ಹಾಗಾದ್ರೆ ನಾನು ತಗೊಳ್ಳೋದಿಲ್ಲ. ऐसा है तो मैं भाग नहीं लूंगा. ತಗೊಳ್ಳದೆ ಹೋದ್ರೆ अगर नहीं लेंगे तो ದೈವಿಕವಾದ ಗುಣಪಡಿಸುವಿಕೆ ನಿನ್ನ ಸ್ವತಂತ್ರತಕ್ಕಾಗಿ ನಿನಗೆ ಬರೋದಿಲ್ಲ. दैविक चंगाई आपके ಕ್ರಿಸ್ತನ स्वतंत्रता ರಕ್ತದ के लिए नहीं ಸಂರಕ್ಷಣೆ ನಿನಗೆ आएगा. ಬರೋದಿಲ್ಲ. मसीह का संरक्षण आपके लिए नहीं ಚಿಕ್ಕವರಿರ್ಲಿ, आएगा. ದೊಡ್ಡವರಿರ್ಲಿ. आप चाहे छोटे हो या फिर बड़े ವ್ಯತ್ಯಾಸ ಅರ್ಥ हो. ಆಗ್ತಾ ಇದೆಯಾ? क्या व्यत्यास आप समझ पा ವ್ಯತ್ಯಾಸ रहे ಅರ್ಥ हैं? ಆಗ್ತದೆಯಾ? क्या व्यत्यास आप समझ पा ಹೇಗೆಂದ್ರೆ रहे हैं? कैसा है? ಮೊದಲನೇದು, ನೀವು ಸಭೆಯಾಗಿ ಕೂಡಿ ಬರುವಾಗ ನಿಮ್ಮಲ್ಲಿ ಭೇದಗಳು ಉಂಟಾಗುತ್ತವೆ ಎಂದು ಕೇಳುತ್ತೇನೆ ಮತ್ತು ನಿಜವೆಂದು ಸ್ವಲ್ಪ ಮಟ್ಟಿಗೆ ನಂಬುತ್ತೇನೆ. ಅಯೋಗ್ಯತೆ ಗೊತ್ತಾಯ್ತಾ? अयोग्यता आपको समझ आया? ಕನ್ನಡ ಅರ್ಥ ಆಗುತ್ತಲ್ಲ ಎಲ್ರಿಗೂ? सबको कन्नड़ा समझ आता है? ನಿಮ್ಮಲ್ಲಿ ಇಂತಿದ್ದವರು ಅಯೋಗ್ಯರೆಂದು ಕಾಣ ಬರುವಂತೆ ಭಿನ್ನಾಭಿಪ್ರಾಯಗಳು ಇರುವುದು ಅವಶ್ಯವೇ. ಪರಂತು ನೀವೆಲ್ಲರೂ ಕೂಡಿ ಬರುವಾಗ ನೀವು ಮಾಡುವ ಭೋಜನವು ಕರ್ತನ ಭೋಜನವಲ್ಲ. ಯಾಕೆ क्यों? ಯಾಕೆ ಯಾಕೆ ಹಲ್ಲೆಲೂಯಾ, ಹಲ್ಲೆಲೂಯಾ. ಈ ಸಭೆಯವರು ಕರ್ತನ ಹೃದಯವನ್ನೇ ನೋಯಿಸ್ಬಿಟ್ಟಿದ್ರು. इस कलीसिया के लोगों ने परमेश्वर के हृदय को ही ठेस ಇದು पहुंचाया. ಅಯೋಗ್ಯತನ. ನೀನ್ ಅಂದ್ಕೊಳ್ಳುವಂಥದ್ದಲ್ಲ. यह वो योग्यता है. आप जो ನೀನ್ सोच रहे हैं वो ಅಂದ್ಕೊಳ್ಳುವಂಥದ್ದು नहीं. आप जो सोच रहे हैं ಸೈತಾನನ ಮೋಸ. वो शैतान का धोखा है. ಇದು ಅಯೋಗ್ಯ. ಏನಂತ ನೋಡಿ, क्या है देखिए. ಒಂದು ಏನಂತಾನೆ, ನೀವು ಮಾಡುವ ಭೋಜನ ಕರ್ತನ ಭೋಜನನೇ ಅಲ್ಲ. ಅಂದ್ರೆ ನಾನು ನಮ್ಮ ಭಾಷೆಯಲ್ಲಿ ಹೆಂಗಂದ್ರೆ, ನೀವೇನ್ ಕರ್ತನ ಭೋಜನ ಮಾಡ್ತಾ ಇದ್ರಲ್ಲ ಅದು ಕರ್ತನ ಭೋಜನನೇ ಅಲ್ಲ ಅಂತಾನೆ. ಓದಬೇಡಮ್ಮ, ನಾನು ಕೇಳಲಿ ಹೇಳ್ತೀನಿ. आप जो प्रभु भोज सोच रहे हैं वो प्रभु भोज है ही नहीं. ನೀನು ಓದಿ क्या ಅರ್ಥ कहता है? ಆಗೋದಾಗಿದ್ರೆ ನಾನು ಬೋಧಿಸೋದೇ ಬೇಕಾಗ್ತಿರ್ಲಿಲ್ಲ ಅಲ್ವಾ? आप पढ़कर आमेन. समझ सकते तो मैं प्रचार ही ನೋಡಿ करने की ಹೇಳ್ತೀನಿ. जरूरत नहीं था. ಒಂದು ವೇಳೆ ಕರ್ತನ ಭೋಜನ ಅದಾಗಿದ್ರೆ ಏನಂತ ಹೇಳಿದ್ರೆ, ಪ್ರತಿಯೊಬ್ಬನು ತಾನು ತಂದದ್ದನ್ನ ಮತ್ತೊಬ್ಬರಿಗಿಂತ ಮುಂದಾಗಿ ಊಟ ಮಾಡುತ್ತಾನೆ. ಅಂದ್ರೆ ಇವ್ರು ಏನ್ ಮಾಡ್ತಾ ಇದ್ರಂತೆ, ಸ್ಟಾರ್ಟಿಂಗ್ ಅಲ್ಲಿ ಹೇಳ್ದನಲ್ಲ, प्रारंभ में मैंने बताया ना, ಎಲ್ರು ಕರ್ತನ ಭೋಜನ ಇವತ್ತಂತ ಎಲ್ರು ಊಟ ಕಟ್ಕೊಂಡು ಬರೋರು. प्रभु भोज है आज के सब अपने टिफिन को ले आते हैं. ಹೊರಗಡೆ ತೋರಿಸೋದೇನು? बाहर से क्या दिखाते हैं? ಸಭೆಯಲ್ಲಿ ಐಕ್ಯತೆಯ ಕರ್ತನ ಭೋಜನ. कलीसिया में एकता के परमेश्वर का प्रभु भोज. ಎಷ್ಟು ವ್ಯತ್ಯಾಸ ಅರ್ಥ ಆಗ್ತದೆ? कितने लोग व्यत्यास ಆದ್ರೆ समझ पा रहे हैं? लेकिन ಮಾಡೋದೇನು? वो क्या कर रहे हैं? ಇನ್ನು ಬೇರೆಯವ್ರ ಊಟ ತೆಗಿ ಅಂದ್ರೆ ಒಂದು ಹಾಡಿಲ್ಲ ಇವ್ರು. ಅಂದ್ರೆ ಇದನ್ನ ಮುಂದೆ ಓದೋದು, ನಿಮ್ಮ ಮನೆಗೆ ಹೋಗಿ ಓದ್ಕೊಳ್ರಿ. ಓದ್ಕೊಳ್ತೀರಾ? आप घर जाकर इसे पढ़ लीजिए. ಪ್ರಾಮಾಣಿಕವಾಗಿ ಹೇಳ್ರಿ, ಓದ್ಕೊಳ್ತೀರಾ? ईमानदारी से कहिए. ಅಂದ್ರೆ ಸ್ವಲ್ಪ ಸಮಯ ಉಳಿಸ್ಕೊಳ್ತೀನಿ. उसका मतलब थोड़ा समय मैं बचा लूंगा. ಆರಾಧನೆ ಇಲ್ಲ. वहाँ पर आराधना नहीं है. ಇವತ್ತು ತಿಂಗಳ ಮೊದಲನೇ ವಾರ. आज महीने का पहला हफ्ता ನಾ है. ಮುಂದಿನ ವಾರ ಕರ್ತನ ಭೋಜನಕ್ಕೆ ಸಿದ್ಧರಾಗಿ ಬನ್ನಿ. अगले हफ्ते प्रभु भोज के लिए अपने आप अदर को अर्थ तैयार कर इವ್ರಿಗೆ- आइए. उसका मतलब इनके लिए ಎಲ್ರು सब लोग. ಇಲ್ಲಿ ಉಪ್ಪಿಲ್ಲದ ಮಾಂಸ, यहाँ पर बिन नमक का मांस ಪರಲೋಕದ ಉಪ್ಪು ತಂದ್ರೆ स्वर्ग के नमक को ले आता है. ಇವರು तो ತಮಗೆ ಬೇಕಾದಂತ ವ್ಯಂಜನಗಳನ್ನೆಲ್ಲ ಸರಿಯಾಗಿ ಚೆನ್ನಾಗಿ ಮಾಡ್ಕೊಂಡು ಬರೋರು. इनको जो चाहिए वो सारे व्यंजनों को अच्छे से ठीक तरीके से बनाकर वो ले आते हैं. ಇದು ಅವ್ರ ಕರ್ತನ ಭೋಜನ. ये उनके लिए प्रभु भोज है. ಕೇಳ್ತಾ ಇದ್ದೀರಾ? क्या आप सुन रहे ಅದಕ್ಕೆ हैं? ಪೌಲನ್ ಏನಂತ ಇದ್ದಾನೆ, इसीलिए पौलुस क्या ನೀವು कहता ಮಾಡುವ है? ಕರ್ತನ ಭೋಜನ ಕರ್ತನ ಭೋಜನವೇ ಅಲ್ಲ. जो तुम करते हो वो प्रभु भोज ही ಯಾಕೆ? नहीं है. क्यों? ಎಲ್ಲರೂ ನಿಮ್ಮ ಊಟ ತರ್ತೀರಾ, सब अपना अपना खाना बांध कर आप लाते ಇನ್ನೂ हो. ಒಬ್ರು ಪ್ರಾರ್ಥನೆ ಮುಗಿಸಿರೋದಿಲ್ಲ,
अभी एक व्यक्ति का प्रार्थना भी नहीं खत्म ವರ್ಷಿಪ್ होता। ಟೀಮ್ ಇನ್ನು ಹಾಡು ಮುಗಿಸಿರೋದಿಲ್ಲ, वर्शिप टीम अभी गाना भी खत्म नहीं ನೀವು करते। ಆಗಲೇ ನಿಮ್ದು ತೆಗೆದು ನೀವು ಒಂದು ಗುಂಪು ಮಾಡ್ಕೊಂಡು ತಿನ್ಲಿಕ್ಕೆ ಸ್ಟಾರ್ಟ್ ಮಾಡ್ಬಿಡ್ತೀರಾ। तभी ही ಎಂತ आप ಸೇವೆ ಮಾಡ್ತಾ ಇದ್ರಿ ಇವರು। तभी ही आप ही का एक झुंड बनाकर आप खाने लगते हो। किस तरीके का सेवकाई आप बड़वर कर रहे इर्तारे। हो? गरीब लोग रहते ಅವ್ರು हैं, ಏನ್ ತಂದಿದ್ದಾರಂತೂ ನೀವು ನೋಡೋದಿಲ್ಲ, वो क्या लाए हैं कि वो भी आप नहीं ನೀವು देखते। ತಂದಿದ್ದನ್ನ ನೀವು ಉಣ್ಲಿಕ್ಕೆ ಪ್ರಾರಂಭ ಮಾಡ್ತೀರಾ। जो कुछ आप लाए हैं उसे खाने आप लग जाते ಈ हैं। ಅಯೋಗ್ಯತೆನೇ ಅವನು ಮಾತಾಡ್ತಾ ಇದ್ದಾನೆ। यह अयोग्यता के बारे में पौलुस बात कर ಇದನ್ನೆಲ್ಲ रहे हैं। ಬಿಟ್ಬಿಟ್ಟು ये सारे चीजों को ಅದೊಂದೇ छोड़कर ವಚನ ಹಿಡ್ಕೊಂಡು उस एक ही वचन को ನಿಮ್ಮನ್ನ पकड़कर ನೀವು ಖಂಡಿಸಿಕೊಂಡು अपने आप को आप निंदित कर ಆಶೀರ್ವಾದಕರ ಭೋಜನವನ್ನ ತಿರಸ್ಕರಿಸ್ತಿರಲ್ಲ, आशीष से भरा हुआ भोजन को आप तिरस्कार करते हो ಎಷ್ಟು ना। ಮೋಸ ಹೋಗ್ತೀವಿ ನಾವು। कितने धोखे में हम पड़ जाते हैं। ಇವತ್ತು ವ್ಯತ್ಯಾಸ ಕ್ಲಿಯರ್ ಆಗಿ ಅರ್ಥ ಆಯ್ತಾ? आज के दिन व्यत्यास आपको स्पष्ट तरीके से समझ आया। ಆಮೆನ್। ಆಮೆನ್। ಅವನು ಹೇಳುವ ಅಯೋಗ್ಯತೆ ಏನಂದ್ರೆ, पौलुस कहने वाला अयोग्यता ಆ क्या है? ಸಭೆಯವರು ಎಷ್ಟು ಮಟ್ಟಿಗೆ ಬಿದ್ದು ಹೋಗ್ಬಿಟ್ಟಿದ್ರು ಅಂದ್ರೆ, उस कलीसिया के लोग इतने हद तक गिर चुके थे। ಭೋಜನವಾಗುವಲ್ಲಿ ಪ್ರತಿಯೊಬ್ಬನು ತಾನು ತಂದದ್ದನ್ನು ಮತ್ತೊಬ್ಬರಿಗಿಂತ ಮುಂದಾಗಿ ಊಟ ಮಾಡುತ್ತಾನೆ, ಹೀಗನೆ ಒಬ್ಬನು ಹಸಿದಿರುತ್ತಾನೆ ಮತ್ತೊಬ್ಬನು ಕುಡಿದು ಮತ್ತನಾಗಿರುತ್ತಾನೆ। ಕರ್ತನ ಭೋಜನದ ದ್ರಾಕ್ಷಾರಸ ಮತ್ತರಾಗೋದಕ್ಕಾಗಿ ಅಲ್ಲ, प्रभु भोज का दाग रस वो नशे में पड़ने के लिए नहीं है, ಇವರು लेकिन यह लोग ಬಾಟ್ಲಿ ಗಟ್ಲಿ ತಗೊಂಡ್ ಬರ್ತಿದ್ರಂತೆ, वहाँ पर- ನಾಚಿಕೆ ಇಲ್ದವ್ರು। बॉटल बॉटल वो उठाकर लाते बिना शर्म के रहने वाले लोग। ದೇವರ ಹೆಸರಲ್ಲಿ परमेश्वर के नाम में ಒಬ್ಬನು ಹಸ್ದಿರೋನಂತೆ, वहाँ पर एक भूखा रहता, ಇವ್ರು ಆಗ್ಲೇ ಕುಡಿದು ಮತ್ತರಾಗೋರಂತೆ। लेकिन थोड़े लोग तभी ही पीकर नशे में भी पड़ सभೆಯಲ್ಲಿ- जाते। कलीसिया में ಇದು ಅಯೋಗ್ಯತೆ। यह वह अयोग्यता है, ನೀನಲ್ಲ, आप नहीं। ನೀನು ಪಶ್ಚಾತ್ತಾಪ ಪಡು, आप पश्चाताप करना, ಕ್ಷಮೆ ಕೇಳು, क्षमा मांग लेना, ಅದರಿಂದ ದೂರ ಓಡೋಗೋದಲ್ಲ, ಅದರಲ್ಲಿ ಪಾಲ್ಗೊಂಡು ಒಡಂಬಡಿಕೆಯಲ್ಲಿ ಗುಣ ಹೊಂದೋದು। उस प्रभु बोझ से दूर भागना नहीं, लेकिन उसमें भागी होकर उसके चंगाई को स्वीकारना है। ಕೇಳ್ತಾ ಇದ್ದೀರ ಅನ್ಕೊಳ್ತೀನಿ। आप सुन रहे हो कि मैं समझता ನಾವೇನ್ हूँ। ಮಾಡಿದೀವಿ, हम क्या करते हैं? ಅಯೋಗ್ಯರಾಗಿ ಅಂತ ನಡ್ಕೊಂಡ್ಬಿಟ್ಟು ದೀಕ್ಷಾ ಸ್ನಾನ ಆದವರು ಇಂಥವ್ರು ಅಂತ ಲೀಸ್ಟ್ ಮಾಡ್ಕೊಂಡ್ಬಿಟ್ಟಿದೀವಿ। ಬೈಬಲ್ ಅಲ್ಲಿ ಎಲ್ಲೂ ಇಲ್ಲ ದೀಕ್ಷಾ ಸ್ನಾನ ಆದವ್ರು ಅಂತ। यह अयोग्यता शब्द को लेकर बपतिस्मा आद्रे- लिए हुए लोगों का लिस्ट बनाते हैं, ऐसा नहीं ಯಾಕಂದ್ರೆ है, ಸೈತಾನನಿಗೆ ಪದ್ಧತಿಗಳು ಪ್ರೀತಿ, क्योंकि शैतान को रिवाज पर प्यार है, ದೇವರ ಆತ್ಮನಿಗೆ ಸ್ವತಂತ್ರತೆ ಪ್ರೀತಿ। लेकिन पवित्र आत्मा को स्वतंत्रता पर प्यार है। ದುರಾತ್ಮನು ಗುಲಾಮದ ಆತ್ಮ, दुरात्मा गुलाम का आत्मा है, ಪವಿತ್ರ ಆತ್ಮನು ಸ್ವತಂತ್ರತೆಯ ಆತ್ಮ। लेकिन पवित्र आत्मा स्वतंत्रता का आत्मा है। ನೋಡಿ ಏನಂತಾನೆ, ಏನು ಊಟ ಮಾಡುವುದಕ್ಕೂ ಕುಡಿಯೋದಕ್ಕೂ ಮನೆಗಳಿಲ್ಲದೆ ಇದ್ದೀರಾ ಅಂದ್ರೆ, ಮನೆಯಲ್ಲಿ ಹೆಂಗೆ ತಿಂದು ಮಜಾ ಮಾಡ್ತಾ ಇದ್ರು ಹಂಗೆ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರಂತೆ। ಅದು ಅಯೋಗ್ಯತನ। घर में जिस तरह खा पीते थे उसी तरह वो करने लगे, वह अयोग्यता ಅಥವಾ है। ದೇವರ ಸಭೆಯನ್ನು ಅಸಡ್ಡೆ ಮಾಡಿ ಏನು ಇಲ್ಲದವರನ್ನು ನಾಚಿಕೆ ಪಡಿಸ್ತೀರಾ, ಅಲ್ಲಿ ಬರೆಯಲ್ಪಟ್ಟಿದೆ। यहाँ पर लिखा गया है, ಅಂದ್ರೆ उसका मतलब ಒಬ್ಬರಿಗಿಂತ ಒಬ್ರು ಚಲೋದ್ ಮಾಡ್ಕೊಂಡು ಬಂದು एक से बढ़कर एक अच्छा खाना बनाकर ದೇವ್ರ ಕೃಪೆ ಮಾಡ್ಲಿ। परमेश्वर का अनुग्रह दे। ನನಗನ್ಸ ಇಂಥ ದಿನಗಳಲ್ಲಿ ಇಂಥ ಸಭೆಗಳು ಒಂದು ಇಲ್ಲ। ऐसे दिनों, आज के दिनों में ऐसे कलीसिया एक भी आगोदु नहीं ಬೇಡ। है और होना भी नहीं चाहिए। ಒಂದೊಂದು ಸಭೆಯನ್ನ ನೋಡಿದ್ರೆ एक-एक ಆದಿಯಲ್ಲಿ प्राचीन कलीसिया को एक एक देखते हैं तो ನಾಚಿಕೆ ಆಗುತ್ತೆ। लज्जित होते हैं। ದೇವರ ಕೃಪೆಡಿಯಲ್ಲಿ परमेश्वर की कृपा ಕೊನೆಯ में ದಿನದ ಸಭೆಯ ಮಹಿಮೆ ಆದಿ ಸಭೆಗಿಂತಲೂ ಶ್ರೇಷ್ಠ ಅಂತ ಬರೆದಿರೋ ಪ್ರಕಾರ आखिरी दिनों के कलीसिया का महिमा प्राचीन कलीसिया से ಇವತ್ತಿನ भी बढ़कर ಸಭೆಯವರು रहेगा। उसी तरीके से आज के कलीसिया के ಗೌರವಾನ್ವಿತರು, लोग वहाँ पर आधार से भरे हुए ದೇವರ हैं। ವಾಕ್ಯಕ್ಕೆ ಗೌರವ ಕೊಡುವವರು, परमेश्वर के वचन को आधार करने वाले, गौरव आमेन। देने वाले। आमेन। ಅದು ಊಟವಾಗಿರೋದ್ರಿಂದ वो भोजन है, इसीलिए ಚಿಕ್ಕ ಪೀಸ್ ತಗೊಳ್ಬೇಡಿ। थोड़ा सा टुकड़ा मत लीजिए। ಒಂದು ತುತ್ತು ಊಟ ಆದ್ರೂ ಅನ್ನಿಸುವಷ್ಟು ದೊಡ್ಡ ಪೀಸ್ ಅಂತ ತಗೊಳ್ಳಿ ನೀವು। एक निवाला खाना जितना है उतना तो आप ले ಯಾಕೆ? लीजिए। क्यों? ಅದು ಊಟವಾಗಿತ್ತಲ್ವಾ, वो भोजन था ना, ಅದನ್ನ ಗೌರವಿಸಬೇಕು। उसे हमें गौरव करना है। ಆಮೇನ್ आमेन, ಆಮೇನ್। आमेन। ಏನು ಉಣ್ಣುದಕ್ಕೂ ಕುಡಿದಕ್ಕೂ ಮನೆಗಳಿಲ್ವಾ, ಅಥವಾ ದೇವರ ಸಭೆನ ಅಸಡ್ಡೆ ಮಾಡಿ ಇಲ್ಲದನ್ನು ನಾಚಪಡಿಸ್ತೀರಾ? ನಾನು ನಿಮಗೆ ಏನು ಹೇಳಲಿ, ನಿಮ್ಮನ್ನು ಹೊಗಳಲು ಈ ವಿಷಯದಲ್ಲಿ ನಾನು ಹೊಗಳುವುದಿಲ್ಲ। ಮುಂದೆ 22ನೇ ವಚನದಿಂದ, ಹೀಗಿರುವುದರಿಂದ, ಯಾರಾದ್ರೂ ಹೇಳ್ರಿ ಹೀಗಿರುವುದರಿಂದ, कोई तो कहिए इसीलिए, ಹೀಗಿರುವುದರಿಂದ ಯಾವನಾದರೂ ಅಯೋಗ್ಯವಾಗಿ ಕರ್ತನ ರೊಟ್ಟಿಯನ್ನು ತಿಂದರೆ, ಈಗ ಅರ್ಥ ಆಯ್ತಾ ಏನ್ ಮಾಡ್ತಾ ಇದ್ರು ಅವರು? अब आपको समझ आया वो लोग क्या करते? ಅವನ ಪಾತ್ರೆಯಲ್ಲಿ ಪಾನ ಮಾಡಿದರೆ ಅವನು ಕರ್ತನ ದೇಹಕ್ಕೂ ರಕ್ತಕ್ಕೂ ದ್ರೋಹ ಮಾಡಿದವನಾಗಿದ್ದಾನೆ। इसीलिए जो कोई अनुचित रीति से प्रभु की रोटी खाए और उसके कटोरे से पिए, वो प्रभु के देह और लहू का अपराधी ಪ್ರತಿ ಮನುಷ್ಯನು ठहराएगा। ತನ್ನನ್ನು ಪರೀಕ್ಷೆ ಮಾಡಿಕೊಂಡವನಾಗಿ ಈ ರೊಟ್ಟಿಯನ್ನು ತಕ್ಕೊಂಡು ತಿನ್ನಲಿ, ಆ ಪಾತ್ರೆಯಲ್ಲಿ ಕುಡಿಯಲಿ। ಅಂದ್ರೆ उसका मतलब
ಮುಂಚೆ ಹೇಳಿದಂತ ಯಾವುದನ್ನು ಅವನ ಮನಸ್ಸಿನಲ್ಲಿ ಇಲ್ಲ ಅನ್ನೋದನ್ನ ಪಕ್ಕಾ ಮಾಡ್ಕೊಳ್ಳಿ. पहले जो कुछ भी बताया वो उसके मन में नहीं है कि आप निश्चय कीजिए. ಮನಸ್ಸಲ್ಲಿರೋದನ್ನೆಲ್ಲ ತೆಗೆದ್ಬಿಟ್ಟು मन में जो कुछ भी है उसे निकाल कर ಎಲ್ಲರನ್ನು ಅಪ್ಪಿಕೊಳ್ಳುವಂತ ಮನೋಭಾವನೆ ಇದ್ದವರು. सबको गले मिलने वाला मनोभावन रखने ಆಮೆನ್, वाले. ಆಮೆನ್, आमेन ಆಮೆನ್. आमेन. ಈ ಭೋಜನ ಮಾಡುವುದಕ್ಕೆ ಕೂಡಿ ಬರುವಾಗ ಒಬ್ಬರನ್ನೊಬ್ಬರು ಕಾದುಕೊಳ್ಳಿರಿ. ಇದೆಯಾ? ಓದಿದ್ರ? ಈ ಭೋಜನವನ್ನು ಮಾಡುವುದಕ್ಕೆ ಕೂಡಿ ಬರುವಾಗ ಒಬ್ಬರನ್ನೊಬ್ಬರು ಕಾದುಕೊಳ್ಳಿರಿ. ಒಬ್ಬನು ಹಸಿದರೆ ಅವನು ಮನೆಯಲ್ಲಿ ಊಟ ಮಾಡಲಿ. ಕರೆಕ್ಟ್? ನೀವು ಕೂಡಿ ಬಂದದ್ದು ನ್ಯಾಯ ತೀರ್ಪಿಗೊಳಗಾಗುವುದಕ್ಕೆ ಕಾರಣವಾಗಬಾರದು. ಮಿಕ್ಕಾದ ಸಂಗತಿಗಳನ್ನು ನಾನು ಬಂದಾಗ ಕ್ರಮಪಡಿಸುತ್ತೇನೆ. ಕ್ರಮ ಅಂದ್ರೆ ಈ ಅಯೋಗ್ಯತೆ ಏನಾಗಿತ್ತಿದು? यह अयोग्यता क्या था? ಸಂಪೂರ್ಣವಾಗಿ ಅಕ್ರಮವಾಗಿ ಹೋಗಿರುವುದು. संपूर्ण तरीके से बिन क्रम का था. ಎಷ್ಟು ಜನರಿಗೆ ಆಶೀರ್ವಾದ ಆಯ್ತು? कितने लोगों को आज के दिन आशीष हुआ ಆದ್ರೆ है. ನೆನಪಿರಲಿ, लेकिन याद रखिएगा, ನಿಜವಾದ सही में ಹಸಿವೆಯಿಂದ ನಾವು ಪಾಲ್ಗೊಳ್ಳುವಾಗ भूख से जब हम भाग लेते हैं, ಮನಸ್ಸು ನೀವು ಇವತ್ತು आज आप ಪಾಸ್ಟರ್ ಅರ್ಥ ಆಯ್ತು. पासवान जी समझ आ गया. ಪ್ರತಿದಿನ ವಾಕ್ಯ ಓದುವಾಗ ನಾನು ಆತನ ಶರೀರದಲ್ಲಿ ಪಾಲ್ಗೊಳ್ತೇನೆ, ಅದು ಕರ್ತನ ಭೋಜನ ಅನ್ನೋದನ್ನು ತಿಳ್ಕೊಂಡು ನಾನು ವಾಕ್ಯವನ್ನು ಓದ್ತೇನೆ ಅಂತ ನಿಮ್ಮನ್ನು ಒಪ್ಪಿಸ್ಕೊಡೋದಾಗಿದ್ರೆ ಇವತ್ತು ಮುರಿಯಲ್ಪಟ್ಟಿರುವಂತ ರೊಟ್ಟಿ ನಿಮಗೆ ಬಿಡುಗಡೆಯನ್ನು ತರ್ತದೆ. हर दिन उनके शरीर में मैं भागी बनूंगा, उनके वचन को पढ़ूंगा कहने वाले, ಬಿಡುಗಡೆಯನ್ನು ತರ್ತದೆ. और दाग रस आपको छुटकारा ले आता है, बढ़ोतरी ले आता है.